ಪ್ರಸ್ತುತ ನೀವೆಲ್ಲರೂ ಇಲ್ಲಿ ಅಜ್ಞಾನದ ಲಕ್ಷಣವನ್ನು ನಾವು ಮಾಡ್ತಾ ಇದ್ದೇವೆ. ಆ ಅಜ್ಞಾನದ ಲಕ್ಷಣ ಮಾಡುವ ಪ್ರಸಂಗದಲ್ಲಿ ಆ ಲಕ್ಷಣದಲ್ಲಿ ಅನೇಕ ಪದಪ್ರಯೋಗಗಳು ಮಾಡಲಾಗಿದೆ. ಅದರಂತೆ ಇಲ್ಲಿ ಅಜ್ಞಾನ ನಿವರ್ತ್ಯಂ ಇದು ಅಜ್ಞಾನದ ಲಕ್ಷಣವಾಗಿದೆ. ಯಾಕಂತ ಕೇಳಿದ್ರೆ ಜ್ಞಾನದಿಂದ ಅದು ಏನಾಗ್ತದೆ ಅಂತ ಕೇಳಿದ್ರೆ ನಿವೃತ್ತಿ ಆಗ್ತದೆ. ಯಾವುದು? ಅಜ್ಞಾನ. ಅದಕ್ಕೆ ಜ್ಞಾನ ನಿವೃತ್ಯಂ ಅಂತ ಈ ಪದ ಪ್ರಯೋಗ ಮಾಡಿದ್ದಾರೆ. ಇದರಿಂದ ಏನಂತ ಕೇಳಿದ್ರೆ ಅತಿವ್ಯಾಪ್ತಿ ದೋಷದ ನಿವೃತ್ತಿ ಮಾಡುವುದಕ್ಕೋಸ್ಕರವಾಗಿ ಲಕ್ಷಣದಲ್ಲಿ ಈ ಜ್ಞಾನ ನಿವೃತ್ತಿ ಎಂಬುವ ಪದ ಆದರೂ ಕೂಡ ಕಥನ ಮಾಡಲಾಗಿದೆ. ಮತ್ತೇನಂತ ಕೇಳಿದ್ರೆ ಇಲ್ಲಿ ಜ್ಞಾನಂ ಅಜ್ಞಾನಶ್ಚೈವ ನಿವರ್ತಕಂ. ಜ್ಞಾನ ಇದು ಅಜ್ಞಾನವನ್ನು ಏನು ಮಾಡ್ತದೆ ಅಂತ ಕೇಳಿದ್ರೆ ನಿವೃತ್ತಿ ಮಾಡ್ತದೆ. ಈ ವಚನದಿಂದ ಶ್ರೀ ಪಂಚಪಾದಿಕಾಚಾರ್ಯನೇ ಅಂದ್ರೆ ಯಾವ ಪಂಚಪಾದಿಕಾಚಾರ್ಯರು ಅಂದ್ರೆ ಪದ್ಮಪಾದಾಚಾರ್ಯರಿಂದ ರಚಿತವಾಗಿರ್ತಕ್ಕಂಥ ಪಂಚಪಾದಿಕೆ ಎಂಬುವ ಗ್ರಂಥದ ಆ ಗ್ರಂಥಕರ್ತರಾದ ಕೂಡ ಜ್ಞಾನದಿಂದ ಅಜ್ಞಾನದ ನಿವೃತ್ತಿ ಆಗ್ತದಂತ ಹೇಳ್ತಾರೆ. ಅದನ್ನ ಹೇಳ್ತಾರೆ, ಶ್ರೀ ಪಂಚಪಾದಿಕಾಚಾರ್ಯನೇ ಜ್ಞಾನಕರಿಕೆ ಅಂದ್ರೆ ಜ್ಞಾನದಿಂದ ಕೇವಲ ಅಜ್ಞಾನ ಮಾತ್ರಿಕೆ ನಿವೃತ್ತಿ ಕಥನ ಕರಿಯೇ. ಕೇವಲ ಅಜ್ಞಾನದ ನಿವೃತ್ತಿ ಆಗ್ತದೆ. ಎದರಿಂದ ಅಂತ ಕೇಳಿದ್ರೆ ಜ್ಞಾನದಿಂದ. ಯಾಗ ಪ್ರಕಾಶದಿಂದ ಕತ್ತಲೆ ನಿವೃತ್ತಿ ಆಗುತ್ತದೆಯೋ ಹಾಗೆ ಜ್ಞಾನದಿಂದ ಅಜ್ಞಾನದ ನಿವೃತ್ತಿ ಆಗುತ್ತದೆ. ಅನ್ಯಕ್ಕೆ ನಿವೃತ್ತಿ ಕಥನ ಕರಿನೈ. ಇನ್ನು ಬೇರೆ ನಿವೃತ್ತಿ ಆಗ್ತವಂತ ಈಗ ಹೇಳಿಲ್ಲ. ಅವ್ರ ಜೀವ ಈಶ್ವರಾದಿ ಭಾವಕ್ಕೆ ನಿವೃತ್ತಿ ತೋ ತಾ ಅಜ್ಞಾನ की निवृत्ति करके ही होवे. ಇನ್ನು ಜೀವ ಈಶ್ವರರ ಭಾವ ಇದು ನಿವೃತ್ತಿ ಆಗಬೇಕಾದ್ರೆ ಅಜ್ಞಾನ ನಿವೃತ್ತಿ ಆದಾಗೆ ಜೀವ ಭಾವ ಈಶ ಭಾವ ಹೋಗ್ತದೆ. ಎಲ್ಲಿ ತನಕ ಅಜ್ಞಾನದ ಅಲ್ಲಿ ತನಕ ನಮ್ಮ ವಿಷಯಕವಾಗಿ ಜೀವ ಎಂಬುವ ಭಾವನೆ ಇರ್ತದೆ. ಪರಮಾತ್ಮನ ವಿಷಯಕವಾಗಿ ಈಶ್ವರ ಅನ್ನೋ ಭಾವನೆ ಇರ್ತದೆ. ನಿವೃತ್ತಿ ತೋತ ಅಜ್ಞಾನಕ್ಕೆ ನಿವೃತ್ತಿ ಕರಿಕೆ ಹೋವೆ. ಆ ಅಜ್ಞಾನದ ನಿವೃತ್ತಿದಿಂದಲೇ ಜೀವ ಭಾವ ಈಶ ಭಾವ ಇವೆರಡೂ ನಿವೃತ್ತಿ ಆಗ್ತವೆ. ಯಾಕಂತ ಕೇಳಿದ್ರೆ ಬಿಂಬ ಪ್ರತಿಬಿಂಬವಾದಿಗಳು ಅಜ್ಞಾನ ಒಂದೇ ಏನು ಒಪ್ಪಿರ ಅಂತ ಕೇಳಿದ್ರೆ ಉಪಾಧಿ ಒಪ್ಪಿದ್ದಾರೆ. ಆ ಒಂದು ಅಜ್ಞಾನದಲ್ಲಿ ಬಿಂಬಭೂತವಾಗಿರ್ತಕ್ಕಂಥ ಯಾವ ಈಶ್ವರದನ ಆ ಈಶ್ವರನ ಏನಂತ ಕೇಳಿದ್ರೆ ಪ್ರತಿಬಿಂಬ ಎಲ್ಲಿ ತೋರ್ತದ ಅಂತ ಕೇಳಿದ್ರೆ ಯಾವ ಅಜ್ಞಾನದಲ್ಲಿ ತೋರ್ತದ ಅಂತ ತಿಳ್ಕೊಂಡು ಏನಂತ ಕೇಳಿದ್ರೆ ಈ ರೀತಿಯಾಗಿ ಆ ಪ್ರತಿಬಿಂಬವೇ ಜೀವ. ಇಲ್ಲಿ ಏನಂತ ಕೇಳಿದ್ರೆ ಆ ಬಿಂಬಭೂತವಾಗಿರ್ತಕ್ಕಂಥ ಈಶ್ವರವೇ ಬ್ರಹ್ಮ. ಇಲ್ಲಿ ಅಜ್ಞಾನ ಎಂಬು ಒಂದು ಉಪಾದಿಯಿಂದ ಇವು ಎರಡಾಗಿ ತೋರಿವೆ. ಹೇಗೆ ನಮ್ಮ ಮುಖದ ಎದುರು ನಾವು ಕನ್ನಡಿ ಹಿಡಿದೇವಂದ್ರೆ ಈ ಗ್ರೀವಾಸ್ತವಾಗಿರ್ತಕ್ಕಂಥ ಮುಖ ಅಂದ್ರೆ ಕುತ್ತಿಗೆ ಮೇಲೆ ಇರತಕ್ಕಂಥ ಈ ಒಂದು ಮುಖ ಮತ್ತು ಕನ್ನಡಿಯಲ್ಲಿ ತೋರ್ತಕ್ಕಂಥ ಇದು ಎರಡನೇದು. ಇದು ಬಿಂಬವಾಗಿದ್ರೆ ಅದು ಪ್ರತಿಬಿಂಬ. ಹೌದಿಲ್ಲ? ಇಲ್ಲಿ ಏನಾಗಿದೆ ಅಂತ ಕೇಳಿದ್ರೆ ಅಜ್ಞಾನದಿಂದ ಆ ಪ್ರತಿಬಿಂಬದಲ್ಲಿ ಜೀವಭಾವ, ಬಿಂಬದಲ್ಲಿ ಶಿವಭಾವ ಅಂದ್ರೆ ಈಶ್ವರ ಭಾವ. ಈಗ ಇವು ಎರಡು ಭಾವನೆಗಳು ನಿರ್ಮಾಣ ಆಗಿವೆ. ಎದರ ಮೂಲಕವಾಗಿ? ಅಜ್ಞಾನ ಮೂಲಕವಾಗಿ. ಯಾವಾಗ ಅಜ್ಞಾನದ ನಿವೃತ್ತಿ ಆಗ್ತದೆ ಅವಾಗ ಇವು ಎರಡೂ ಭಾವನೆಗಳು ಇರುವುದಿಲ್ಲ. ಜೀವ ಭಾವನೂ ಇಲ್ಲ, ಈಶ ಭಾವನೂ ಕೂಡ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಿವೃತ್ತಿ ತೋತ ಅಜ್ಞಾನಕ್ಕೆ ನಿವೃತ್ತಿ ಕರಿಕೆಯು ಹೋವೆ. ಆ ಜೀವ ಭಾವ ಈಶ್ವರ ಭಾವ ಇದು ಅಜ್ಞಾನ ನಿವೃತ್ತಿ ಆದ ಮೇಲೆ ಇವು ಎರಡೂ ಇಲ್ಲವಾಗ್ತವೆ. ಯಾತೆ ತಾ ಜೀವ ಈಶ್ವರ ವಿಷಯ ತಾ ಉಕ್ತ ಲಕ್ಷಣಕ್ಕೆ ಅತಿವ್ಯಾಪ್ತಿ ಹೋವೇನೆ. ಅದಕ್ಕೆ ಜೀವ ಈಶ್ವರರಲ್ಲಿ ಈ ಮೇಲೆ ಮಾಡಲ್ಪಟ್ಟಂತ ಲಕ್ಷಣದ ಏನಾಗುದಿಲ್ಲ ಅಂತ ಕೇಳಿದ್ರೆ ಅತಿವ್ಯಾಪ್ತಿ ಆಗುದಿಲ್ಲ. ಯಾತೆ ತಾ ಅಜ್ಞಾನಕ ಆ ಅಜ್ಞಾನದು ಸದ್ವಿಲಕ್ಷಣಂ ಅನಾದಿ ಜ್ಞಾನ ನಿವೃತ್ತಂ ಅಜ್ಞಾನ. ಇಷ್ಟು ಲಕ್ಷಣ ಮಾಡಿದರು. ಏನ್ ಮಾಡ್ತಾರೆ ನೋಡಿ, ಸದ್ವಿಲಕ್ಷಣಂ ಯಾವುದು ಸತ್ಯ ಅಲ್ಲ ಅದು ಅಜ್ಞಾನ. ಸದ್ವಿಲಕ್ಷಣಂ ಸತ್ಯಕ್ಕಿಂತಲೂ ಅದು ಭಿನ್ನದ, ಯಾವಾಗಲೂ ಇರ್ತಕ್ಕಂಥದ್ದಲ್ಲ. ತ್ರೈಕಾಲಿಕ್ ಅಬಾಧತ್ವಂ ಸತ್ಯತ್ವಂ ಅಂತ ಹೇಳಿದ. ಮೂರು ಕಾಲದಲ್ಲಿ ಯಾವುದು ಬಾಧ ಆಗೋದಿಲ್ಲ ಅದು ಸತ್ಯದ. ಆದ್ರೆ ಜ್ಞಾನದಿಂದ ಏನಾಗ್ತದೆ? ಬಾಧವಾಗ್ತದೆ. ಅದಕ್ಕೆ ಇದು ಸದ್ವಿಲಕ್ಷಣ. ಸದ್ವಿಲಕ್ಷಣ ಅನಾದಿ. ಮತ್ತೆ ಹೇಗದಂತ ಕೇಳಿದ್ರೆ ಅಜ್ಞಾನ ಕೂಡ ಅನಾದಿ ಅದು. ಈ ಅಜ್ಞಾನಿ ಎಂದ ಬಂದದ ಅನ್ನೋದು ಯಾರಿಗೆ ಹೇಳಾಕ ಬರುವುದಿಲ್ಲ. ಅದಕ್ಕೆ ಅದು ಹೇಗದಂತ ಕೇಳಿದ್ರೆ ಅದು ಅನಾದಿ. ಜ್ಞಾನ ನಿವೃತ್ತಿ ಮತ್ತೆ ಹೇಗದಂತ ಕೇಳಿದ್ರೆ ಜ್ಞಾನದಿಂದ ಅದರದ ನಿವೃತ್ತಿ ಆಗ್ತದೆ. ನೋಡ್ರಿ, ಸತ್ಕ್ಕಿಂತಲೂ ವಿಲಕ್ಷಣವಾಗುವುದೇ ಅಜ್ಞಾನ.
ಅನಾದಿಯಾಗಿರ್ತಕ್ಕಂಥದ್ದೇ ಅಜ್ಞಾನ. ಜ್ಞಾನದಿಂದ ನಿವೃತ್ತಿ ಆಗ್ತಕ್ಕಂಥದ್ದೇ ಅಜ್ಞಾನ. ಈ ರೀತಿಯಾಗಿ ಏನಂತ ಕೇಳಿದ್ರೆ ಇಲ್ಲಿ ಅಜ್ಞಾನದ ಲಕ್ಷಣ ಸಿದ್ಧವಾಯಿತು. ಅಥವಾ ಇದು ಒಂದನೇ ಲಕ್ಷಣ. ಮತ್ತೀಗ ಎರಡನೇ ಲಕ್ಷಣ ಮಾಡ್ತಾರೆ. ಎದರ ವಿಷಯಕವಾಗಿ? ಈ ಅಜ್ಞಾನದ ವಿಷಯಕವಾಗಿ. ಅನಾದಿ ಉಪಾದಾನಂ ಜ್ಞಾನ ನಿವೃತ್ತಂ ಅಜ್ಞಾನಂ. ಅನಾದಿ ಉಪಾದಾನ. ಮತ್ತಿದು ಅಜ್ಞಾನ ಹೇಗದ ಅಂತ ಕೇಳಿದ್ರೆ ಅನಾದಿ ಅದ. ಆದಿರ ನಾಸ್ತಿ ಇತಿ ಅನಾದಿ. ಯಾರಿಂದ ಹುಟ್ಟದ ಇದು ಹೇಳಕ್ಕೆ ಬರುವುದಿಲ್ಲ, ಅದಕ್ಕೆ ಅದು ಅನಾದಿ ಅದ. ಮತ್ತೇನಂತ ಕೇಳಿದ್ರೆ ಉಪಾದಾನಂ. ಉಪಾದಾನ ಅಂದ್ರೆ ಈ ಜಗತ್ತೇ ಹುಟ್ಲಕ್ಕೆ ಅದೇ ಕಾರಣದ. ಹ್ಯಾಂಗ ಗಡಿಗೆ ಹುಟ್ಟಕ್ಕೆ ಮಣ್ಣು ಕಾರಣದವು, ಆಭರಣ ಹುಟ್ಟಬೇಕಾದ್ರೆ ಹೊನ್ನ ಕಾರಣದವು. ಹಾಗೇನಂತ ಕೇಳಿದ್ರೆ ಈ ಸೃಷ್ಟಿ ಹುಟ್ಟಬೇಕಾದ್ರೆ ಯಾರ ಕಾರಣ? ಅಜ್ಞಾನವೇ ಕಾರಣ. ಜೀವ ಭಾವ ಬರಬೇಕಾದ್ರೆ ಯಾರ ಕಾರಣ? ಈಶ ಭಾವ ಬರಬೇಕಾದ್ರೆ ಯಾರ ಕಾರಣ? ಅದಕ್ಕೇನಂತ ಕೇಳಿದ್ರೆ ಅದಕ್ಕೆ ಉಪಾದಾನಂ. ಅದಕ್ಕೇನಂತ ಕರೆದ್ರೆ ಉಪಾದಾನ. ಜ್ಞಾನ ನಿವೃತ್ಯಂ. ಮತ್ತೆ ಜ್ಞಾನದಿಂದ ಏನಾಗ್ತದೆ ಅಂತ ಕೇಳಿದ್ರೆ ಅದು ನಿವೃತ್ತಿ ಆಗ್ತದೆ. ಹಂಗ ಪ್ರಕಾಶ ಬತ್ತಂದ್ರೆ ಕತ್ತಲು ಇಲ್ಲ ಆಗ್ತದೆ. ಹಂಗ ಜ್ಞಾನ ಉದಯ ಆಯ್ತಂದ್ರೆ ಅಜ್ಞಾನ ಇಲ್ಲವಾಗ್ತದೆ, ನಿವೃತ್ತಿ. ಅಜ್ಞಾನ ಇದಕ್ಕೇನಂದ್ರಿ? ಅಜ್ಞಾನ. ಯಹ ದ್ವಿತೀಯ ಅಜ್ಞಾನ ಕಾಲ ಲಕ್ಷಣ ಕಾರಣ. ಹಿಂಗಿದೆ ಎರಡನೇ ಅಜ್ಞಾನದ ಏನ್ ಮಾಡ್ಬೇಕಂತ ಕೇಳಿದ್ರೆ ಲಕ್ಷಣ ಮಾಡ್ಬೇಕು. ತಾ ಇಸ್ लक्षण विषय अनादि प्राग भाव विषय अतिव्याप्ति के निवृत्ति करने वास्ते उपादान ये पद कथन कर्या है. ನೋಡ್ರಿ, ಉಪಾದಾನ ಅಂತ ಯಾಕೆ ಇದು ಪದ ಪ್ರಯೋಗ ಮಾಡಿದ್ರು? ಅಜ್ಞಾನ ಎಂಬುವ ಲಕ್ಷಣದೊಳಗೆ ಅಂತ ಕೇಳಿದ್ರಿ. ಈ ಅಜ್ಞಾನ ಲಕ್ಷಣದೊಳಗೆ ಈ ಅನಾದಿ ಈ ಉಪಾದಾನ ಎಂಬುದು ಯಾಕೆ ಅಂತ ಕೇಳಿದ್ರೆ ಪದ ಪ್ರಯೋಗ ಮಾಡಿದ್ರು ಅಂತ ಕೇಳಿದರೆ, ಒಂದು ವೇಳೆ ನೀವು ಉಪಾದಾನ ಅನ್ನದೇ ಹೋಗಿದ್ರ ಏನಾಗ್ತದೆ ಅಂತ ಕೇಳಿದ್ರೆ, ಅನಾದಿಯಾಗಿರ್ತಕ್ಕಂಥದಕ್ಕೆ ನೀವು ಅಜ್ಞಾನ ಅಂದ್ರೆ ಪ್ರಾಗಭಾವನು ಅನಾದಿ ಅದ. ಪ್ರಾಗಭಾವ ಹೆಂಗದ? ಅನಾದಿ ಅದ. ಘಟ ಹುಟ್ಟಕ್ಕಿಂತ ಮೊದಲ ಘಟದ ಅಭಾವ ಇದು ಹೆಂಗದ ಅಂತ ಕೇಳಿದ್ರೆ ಅನಾದಿ ಅದ. ಎಂದಿಂದದ ಹೇಳಕ್ ಬರ್ತದೇನು? ಘಟ ಇಲ್ಲನು ಮಾತ ಇದು ಎಂದಿಂದದ. ಘಟ ಹುಟ್ಟಿದ ಮೇಲೆ ಅದು ಇಲ್ಲವಾಗ್ತದ, ಆ ಮಾತು ಬೇರೆ. ಯಾಕಂತ ಕೇಳಿದ್ರೆ ಅವರು ನೈಯಾಯಿಕರು ಪ್ರಾಗವ ಹ್ಯಾಂಗ ಹೋಗ್ತಾರೆ ಅಂತ ಕೇಳಿದ್ರೆ ಅನಾದಿ ಶಾಂತ ಹೋಗ್ತಾರೆ. ಅದಕ್ಕೆ ಹುಟ್ಟಿಲ್ಲ, ಖರೆ ನಾಶ ಆಗ್ತದೆ. ಯಾವುದು? ಪ್ರಾಗಭಾವ. ಹೆಂಗ ಅಂತ ಕೇಳಿದ್ರೆ, ಈಗ ಘಟ ಹುಟ್ಟುವುದಕ್ಕಿಂತ ಮೊದಲ ಘಟದ ಏನದ? ಅಭಾವ. ಈ ಅಭಾವಕ್ಕೆ ಎಂತ ಅಭಾವ ಅಂತ ಕರೆದಾರ? ಪ್ರಾಗಭಾವ. ಪ್ರಾಗ್ ಅಂದ್ರೆ ಮೊದಲೇ ಅಂದ್ರೆ ಘಟ ಹುಟ್ಟಿನಕ್ಕಿಂತ ಮೊದಲ ಘಟದ ಏನು ಅಭಾವ ಅದಲ್ಲ, ಅದಕ್ಕೆ ಏನಂತ ಕರೀತಾರೆ? ಪ್ರಾಗಭಾವ ಅಂತ ಕರೀತಾರೆ. ಇದು ಪ್ರಾಗಭಾವ. ಮತ್ತಿದು ಪ್ರಾಗಭಾವ ಅನಾದಿ ಅದ. ಮತ್ತು ನೀವು ಇಷ್ಟೇ ನುಸ್ತಾ ಅನಾದಿ ಎಂದು ಉಪಾದಾನ ಒಂದು ವೇಳೆ ಇಡದೆ ಹೋಗಿದ್ರೆ ಅಜ್ಞಾನ ಲಕ್ಷಣದಲ್ಲಿ, ಈ ಲಕ್ಷಣದ ಅತಿವ್ಯಾಪ್ತಿ ಎಲ್ಲಿ ಆಗ್ತಿತ್ತು ಅಂತ ಕೇಳಿದ್ರೆ ಪ್ರಾಗಭಾವದಲ್ಲಿ ಆಗ್ತಿತ್ತು. ಅದು ಅನಾದಿ ಅದಲ್ಲ. ನಿಮ್ಮ ಅಜ್ಞಾನನೂ ಅನಾದಿ, ಪ್ರಾಗಭಾವನೂ ಅನಾದಿ. ಅದಕ್ಕೆ ಅಜ್ಞಾನ ಅಂದ್ರೆ ತನ ಅನ್ಬೇಕಾಗ್ತಿತ್ತು. ಆದ್ರೆ ಮುಂದೆ ಏನು ಮಾಡಿದ್ರು ಅಲ್ಲಿ ಲಕ್ಷಣ ಹೋಗಬಾರದು, ಈ ಲಕ್ಷಣದ ಅತಿವ್ಯಾಪ್ತಿ ಆಗಬಾರದು ಅಂತೇಳಿ ಉಪಾದಾನಂ ಅಂತ ಪದ ಪ್ರಯೋಗ ಮಾಡಿದ್ರು. ಉಪಾದಾನ ಅಂದ್ರೆ ಪ್ರಾಗಭಾವ ಏನೋ ಅನಾದಿ ಅದ, ಆದ್ರೆ ಅದು ಯಾರಿಗೇನಂತ ಕೇಳಿದ್ರೆ ಅದಕ್ಕೆ ಕಾರಣ ಆಗಿಲ್ಲ. ಉಪಾದಾನ ಕಾರಣ ಆಗಿಲ್ಲ, ಹೌದಿಲ್ಲ? ಆದ್ರೆ ಅಜ್ಞಾನ ಜೀವ ಈಶ ಭಾವಕ್ಕೆ ಕಾರಣ ಆಗಿದ್ದಿಲ್ಲ. ಇದು ಉಪಾದಾನ ಕಾರಣ ಅದ. ಜಗತ್ತಕ್ಕೆ ಕಾರಣ ಆಗಿದ್ದಿಲ್ಲ, ಉಪಾದಾನ ಕಾರಣ ಆಗಿದ್ದಿಲ್ಲ. ಅದಕ್ಕೆ ಈ ಅತಿವ್ಯಾಪ್ತಿ ನಿವೃತ್ತಿಗೋಸ್ಕರವಾಗಿ ಉಪಾದಾನ ಅಂತ ಪದ ಪ್ರಯೋಗ ಮಾಡಿದ್ರು. ಇಸ್ ಲಕ್ಷಣ ವಿಷಯ ಅನಾದಿ ಪ್ರಾಗಭಾವ ವಿಷಯ. ಈ ಲಕ್ಷಣದಲ್ಲಿ ಅನಾದಿ ಪ್ರಾಗಭಾವ ಏನದಲ್ಲ, ಅಲ್ಲಿ ಅತಿವ್ಯಾಪ್ತಿ ನಿವೃತ್ತಿಗೆ ಕರ್ನೇ ವಾಸ್ತೆ, ಅಲ್ಲಿ ಅತಿವ್ಯಾಪ್ತಿ ನಿವೃತ್ತಿ ಮಾಡುವುದಕ್ಕೋಸ್ಕರವಾಗಿ ಉಪಾದಾನೆಯ ಪದ ಕಥನ ಕರ್ಯ ಹೇ. ಉಪಾದಾನ ಎಂಬ ಪದ ಪ್ರಯೋಗ ಮಾಡಲಾಗಿದೆ. ಈ ಪದ ಪ್ರಯೋಗ ಮಾಡಿದ್ರೆ ಈಗ ಅಜ್ಞಾನದ ಲಕ್ಷಣದ ಅತಿವ್ಯಾಪ್ತಿ ಆಗುವುದಿಲ್ಲ. ಮತ್ತು घटाधिक कार्यों के उपादान कारणभूत मृतिकादिको विषय अतिव्याप्ति के निवृत्ति करने वास्ते घटाधिक कार्यों के उपादान कारणभूत मृतिकादिक विषय. ನೀವು ಉಪಾದಾನಕ್ಕೆ ಒಂದು ವೇಳೆ ಅಜ್ಞಾನ ಅಂತೀರಿ ಅಂದ್ರೆ ನಿಮ್ಮ ಈ ಲಕ್ಷಣ ಅಜ್ಞಾನದು ಎಲ್ಲಿ ಹೋಯ್ತು ಅಂತ ಕೇಳಿದ್ರೆ ಮೃತಿಕಾ, ಮೃತಪಿಂಡದಲ್ಲಿ ಹೋಯ್ತು. ಅಂದ್ರೆ ಎಲ್ಲಿ ಅಂತ ಕೇಳಿದ್ರೆ ಮಣ್ಣಿನಲ್ಲಿ ಹೋಯ್ತು. ಯಾಕೆ? ಆ ಮಣ್ಣಾದ್ರೂ ಕೂಡ ಘಟಕ್ಕೆ ಏನಾಗಿರೋದು? ಉಪಾದಾನ ಕಾರಣ ಆಗಿದೆ. ಅದಕ್ಕೂ ಅಜ್ಞಾನ ಅಂದ್ರಿ ಹಿಂಗಿದ ಅತಿವ್ಯಾಪ್ತಿ ಆಗ್ತದ ಅಂತ ಹೇಳ್ತಾರ. ಉಪಾದಾನ ಕಾರಣ ಮೃತಿಕಾದಿಕೋ ವಿಷಯ ಅತಿವ್ಯಾಪ್ತಿಗೆ ನಿವೃತ್ತಿ ಕರಣೆ ವಾಸ್ತೆ. ಈಗದ ಅತಿವ್ಯಾಪ್ತಿ ಆಗಬಾರ್ದು, ಅಲ್ಲಿದ ಲಕ್ಷಣ ಹೋಗಬಾರದು ಅಂತ ತಿಳ್ಕೊಂಡು ಅನಾದಿಯ ಪದ ಕಥನ ಕರ್ಯ ಹೇ. ಅದಕ್ಕೆ ಅನಾದಿ ಎಂಬ ಪದ ಪ್ರಯೋಗ ಮಾಡಲಾಗಿದೆ. ಯಾಕಂತ ಕೇಳಿದ್ರೆ ಮೃತಿಕಾ ಇದು ಹುಟ್ಟುತ್ತದ.
ಅಜ್ಞಾನ ಹುಟ್ಟಂಗಿಲ್ಲ, ಅಜ್ಞಾನ ಅನಾದಿ ಅದ, ಮಣ್ಣ ಆದಿ ಅದ. ಅದಕ್ಕೇನಂತ ಕೇಳಿದ್ರೆ ಈ ಅಜ್ಞಾನದ ಲಕ್ಷಣ ಎಲ್ಲಿ ಹೋಗಂಗಿಲ್ಲ, ಮೃತಿಕೆಯಲ್ಲಿ ಹೋಗುದಿಲ್ಲ. ನುಸ್ತ ಏನಂದ್ರೆ ಉಪಾದಾನ ಅಂದ್ರೆ ಹೋಗ್ತದ, ಅನಾದಿ ಪದ ಪ್ರಯೋಗ ಮಾಡ್ತಂದ್ರೆ ಅಲ್ಲಿ ಏನಾಗುದಿಲ್ಲ ಅಂತ ಲಕ್ಷಣದ ಅತಿವ್ಯಾಪ್ತಿ ಆಗುದಿಲ್ಲ. ಅವರು ಅನಾದಿ ತಥಾ ವಿವರ್ತ ಉಪಾದಾನ ರೂಪ ಬ್ರಹ್ಮ ವಿಷಯ अतिव्याप्ति के निवृत्ति करने वास्ते ज्ञान निवृत्ति यह पद प्रयोग यह पद कथन कर्या है. मत्तेनंत नोड्ರಿ कथन करे अब अनादि तथा विवर्त उपादान रूप ब्रह्म विषय अतिव्याप्ति के निवृत्ति करने वास्ते. ಈಗ ಒಂದು ವೇಳೆ ನೀವು ಅನಾದಿ ಅಂತ ಇಷ್ಟೇ ಅಂದ್ರೆ ವಿವರ್ತ ಉಪಾದಾನ ರೂಪ ಯಾವ ಬ್ರಹ್ಮದಲ್ಲ, ಬ್ರಹ್ಮನಿಗೆ ಏನ್ ಹೇಳ್ರೆ ಈ ಜಗತ್ತಿದು ವಿವರ್ತ ಉಪಾದಾನ ಬ್ರಹ್ಮ. ಮಾಯಾ ಏನದ ಅಜ್ಞಾನ ಅಂತ ಕೇಳಿದ್ರೆ ಈ ಜಗತ್ತಕ್ಕ ಪರಿಣಾಮಿ ಉಪಾದಾನ, ಒಂದು ಪರಿಣಾಮಿ ಉಪಾದಾನ, ಒಂದು ವಿವರ್ತ ಉಪಾದಾನ. ಪರಿಣಾಮಿ ಉಪಾದಾನಕ್ಕೆ ಉದಾಹರಣೆ ಏನಪ್ಪಾ ಅಂತ ಕೇಳಿದ್ರೆ ಹಾಲು ಕೆಟ್ಟು ಮೊಸರಾದಂತೆ. ಆ ಹಾಲಿನ ಪರಿಣಾಮವೇನದ ಮೊಸರು ಅಂತ, ಹೌದಲ್ಲ. ಈಗ ವಿವರ್ತ ಉಪಾದಾನ ಅಂದ್ರೆ ಏನಂತ ಕೇಳಿದ್ರೆ ಬಂಗಾರ ತಾನು ಕೆಡದೆ ಆವರಣ ಆಯ್ತು, ಬೇರೆ ರೂಪ ಏನಂತ ಕೇಳಿದ್ರೆ ಆಭರಣ ರೂಪದಲ್ಲಿ ಪ್ರಕಟ ಆಗ್ತದ. ಇದಕ್ಕೇನಂತ ಕರೀತಾರೆ ವಿವರ್ತ ಉಪಾದಾನ. ಹಂಗ ಈ ಜಗತ್ತಕ್ಕೆ ಮಾಯಾನೂ ಕಾರಣದ ಅಂದ್ರೆ ಅಜ್ಞಾನೂ ಕಾರಣದ, ಬ್ರಹ್ಮನೂ ಕಾರಣದ, ಎರಡೂ ಕಾರಣದ. ಒಂದು ಪರಿಣಾಮಿ ಉಪಾದಾನದ, ಒಂದು ವಿವರ್ತ ಉಪಾದಾನ. ಒಂದು ಕೆಟ್ಟ ಕಾರಣ ಆಗ್ಯದ, ಒಂದು ಕೆಡವೇ ಕಾರಣ ಆಗ್ಯದ. ಮತ್ತೆ ಲಕ್ಷಕ್ಕೆ ಹೆಂಗ ಆಭರಣ ಆಗ್ಬೇಕಾದ್ರೆ ಬಂಗಾರ ಕೆಟ್ಟದೇನು? ಕೆಟ್ಟಿಲ್ಲ. ಮತ್ತು ಮೊಸರಾಗಬೇಕಾದ್ರೆ ಹಾಲ ಅದು ಪರಿಣಾಮಿ ಉಪಾದಾನ, ಹೌದಿಲ್ಲ. ಇದು ವಿವರ್ತ ಉಪಾದಾನ. ವಿವರ್ತ ಉಪಾದಾನ ಅಂದ್ರೆ ಕಾರಣ ಕೆಟ್ಟಿರಬಾರ್ದು, ಕಾರ್ಯವೇ ಆಗಿರ್ಬೇಕು. ಇದಕ್ಕೆ ವಿವರ್ತ ಉಪಾದಾನ ಅಂತ. ಇಲ್ಲಿ ಹೆಂಗಂತ ಕೇಳಿದ್ರೆ ಬ್ರಹ್ಮರೇ ಕೆಟ್ಟಿಲ್ಲ, ಜಗತ್ತರೇ ಆಗದು ಬಿಟ್ಟಿಲ್ಲ. ಇದಕ್ಕೆ ಏನಂತ ಕರೀತಾರೆ? ವಿವರ್ತ ಉಪಾದಾನ. ನಿವೃತ್ತ करने वास्ते ಜ್ಞಾನ ನಿವೃತ್ತಿ ಪದ ಕಥನ ಕರೆ. ಈಗ ಒಂದು ವೇಳೆ ನೀವೇನಪ್ಪಾ ಅಂತ ಕೇಳಿದ್ರೆ ಈ ಅನಾದಿ ಇದ್ದದಕ್ಕೆ ವಿವರ್ತ ಉಪಾದಾನದಲ್ಲಿ ಮತ್ತೆ ಅತಿವ್ಯಾಪ್ತಿ ಆಗ್ತದಲ್ಲ. ಏನೋ ಅನಾದಿ ಉಪಾದಾನ ರೂಪ ಅಂತ ನೀವು ಅಂದ್ರೆ ಅಜ್ಞಾನ ಅನಾದಿ ಅದ, ಜಗತ್ತಕ್ಕೆ ಉಪಾದಾನ ಅದ. ಹಂಗ ಬ್ರಹ್ಮನು ಕೂಡ ಅನಾದಿ ಅದ, ಜಗತ್ತಕ್ಕೆ ಉಪಾದಾನ, ಹೌದಿಲ್ಲ. ಅಲ್ಲಿ ಅತಿವ್ಯಾಪ್ತಿ ಆಗ್ತದಲ್ಲ ಅಂತಂದಾಗ ಜ್ಞಾನ ನಿವೃತ್ತಿಯ ಪದ ಕಥನ ಕರೆ. ಈಗ ಜ್ಞಾನ ನಿವೃತ್ತಿ ಎಂಬುವ ಪದ ಪ್ರಯೋಗ ಮಾಡಲಾಗಿದೆ, ಹೇಳಲಾಗಿದೆ. ಮತ್ತು ಜ್ಞಾನ ನಿವೃತ್ತಿ ಅಂದ್ರೆ ಅಜ್ಞಾನ ಜ್ಞಾನದಿಂದ ನಿವೃತ್ತಿ ಆಗ್ತದೆ, ಬ್ರಹ್ಮ ಜ್ಞಾನದಿಂದ ನಿವೃತ್ತಿ ಆಗಂಗಿಲ್ಲ. ಯಾಕಂತ ಕೇಳಿದ್ರೆ ಬ್ರಹ್ಮ ಇದು ಜ್ಞಾನ ಸ್ವರೂಪ ಇದೆ. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಬ್ರಹ್ಮ ಹೇಗದಂತ ಕೇಳಿದ್ರೆ ಸದ್ರೂಪದ, ಬ್ರಹ್ಮ ಹೇಗದಂತ ಕೇಳಿದ್ರೆ ಜ್ಞಾನ ರೂಪದ, ಬ್ರಹ್ಮ ಹೇಗದಂತ ಕೇಳಿದ್ರೆ ಅನಂತ ರೂಪ, ಅನಂತದ. ಗೊತ್ತಾಯ್ತು? ಅದಕ್ಕೆ ಈಗ ಈ ಲಕ್ಷಣ ಬ್ರಹ್ಮನಲ್ಲೂ ಕೂಡ ಹೋಗುವುದಿಲ್ಲ. ಯಾರ ಲಕ್ಷಣ? ಅಜ್ಞಾನದ ಲಕ್ಷಣ. ಯಾ अज्ञान विषय परिणाम उपादानता ग्रहण करना और कई वादी ज्ञान के अभाव को अज्ञान कहे. यहाँ अज्ञान विषय परिणाम उपादानता ग्रहण करना. ಇಲ್ಲಿ ನಾವು ಅಜ್ಞಾನದಲ್ಲಿ ಎಂಥ ಉಪಾದಾನ ಗ್ರಹಿಸಬೇಕು ಅಂತ ಕೇಳಿದ್ರೆ ಪರಿಣಾಮಿ ಉಪಾದಾನ. ಬ್ರಹ್ಮನ ಉಪಾದಾನ ಅದನ್ನು ಜಗತ್ತಿಗೆ, ಆದ್ರೆ ಪರಿಣಾಮಿ ಉಪಾದಾನ ಅಲ್ಲ, ಅವ ವಿವೃತ ಉಪಾದಾನ. ನಾವು ಎಂಥ ಉಪಾದಾನ ಹೇಳಿದ್ದೀವಿ? ಪರಿಣಾಮಿ ಉಪಾದಾನ ಅಂದ್ರೆ ಹಾಲು ಕೆಟ್ಟು ಮೊಸರಾದಂತೆ. ಆ ಹಾಲಿನಂತೆ ಏನಪ್ಪ ಅಂತ ಕೇಳಿದ ಅಜ್ಞಾನ, ಅದಂತೆ ಇಲ್ಲಿ ಗ್ರಹಿಸಬೇಕು. ಅವ್ರ ಕೈ ಏಕವಾದಿ. ಈಗ ಕೆಲವು ಏನಪ್ಪಾ ಅಂತ ಕೇಳಿದ್ರೆ ವಾದಿಗಳು ಜ್ಞಾನಕ್ಕೆ ಅಭಾವಕ್ಕೂ ಅಜ್ಞಾನಕ್ಕೆ ಅವರೆಲ್ಲ ಲಕ್ಷಣ ಮಾಡ್ಕೋತ ಗೊತ್ತಿಲ್ಲ. ಎದಕ್ಕಂತ ಕೇಳಿದ್ರೆ ಈ ಅಜ್ಞಾನಕ್ಕೆ. ಯಾಕೆ ಈ ಪೂರ್ವದಲ್ಲಿ ಅಜ್ಞಾನದ 2 ಲಕ್ಷಣ ಮಾಡಿದ್ರಲ್ಲ, ಯಾವ ಲಕ್ಷಣ ಅಂತ ಕೇಳಿದ್ರೆ ಇದೀಗ ನೀವು ಕೇಳಿದಂತೆ ಸದ್ವಿಲಕ್ಷಣಂ ಅನಾದಿ ಜ್ಞಾನ ನಿವೃತ್ಯಂ ಅಜ್ಞಾನಂ. ಇದು ಮೊದಲನೇ ಲಕ್ಷಣ. ಎರಡನೇ ಲಕ್ಷಣ ಯಾವುದು ಅಂತ ಕೇಳಿದ್ರೆ ಅನಾದಿ ಉಪಾದಾನಂ ಜ್ಞಾನ ನಿವೃತ್ಯಂ ಅಜ್ಞಾನಂ ಅಂತ ಹಿಂಗೆ 2 ಲಕ್ಷಣ ಮಾಡ್ಯಾರ. ಆದ್ರೆ ಕೈ ಏಕವಾದಿ, ಕೆಲವು ವಾದಿಗಳು ಏನಂತಾರೆ ಅಂತ ಕೇಳಿದ್ರೆ ಇಷ್ಟೆಲ್ಲ ಅಜ್ಞಾನದ ಲಕ್ಷಣ ಮಾಡಕ್ ಹೋಗಲ್ಲ. ಅವರು ಡೈರೆಕ್ಟ್ ಏನಂತಾರೆ ಜ್ಞಾನಕ್ಕೆ ಅಭಾವಕ್ಕೂ ಅಜ್ಞಾನಕ್ಕೆ. ಜ್ಞಾನ ಇಲ್ಲಂದ್ರೆ ಅಜ್ಞಾನ ಅಂದ್ರಲ್ಲ, ಅಷ್ಟೇ ಯಾಕೆ ಅದು ಉದ್ದ ಲಕ್ಷಣ ಮಾಡ್ಕೊತ ಕೂತೀರಿ ನೀವು? ಇಷ್ಟೆಲ್ಲ ಯಾಕೆ ಹೇಳಬೇಕು? ಕೆಲವ್ರು ಹಿಂಗೂ ಅದಾರ. ಈಗ ಈ ನೈಯಾಯಿಕರಾದ್ರೂ ಕೂಡ ಅಜ್ಞಾನ ಎದಕ್ಕಂತಾರೆ ಅಂತ ಕೇಳಿದ್ರೆ ಜ್ಞಾನಾಭಾವಕ್ಕನೇ ಅಜ್ಞಾನ ಅಂತ. ಜ್ಞಾನ ಅದ ಏನು? ಇಲ್ಲ. ಬೈಲ್ ಅಂದ್ರೆ ಏನದ? ಅಜ್ಞಾನದ.
ಇಷ್ಟ ಅಂದ್ರಲ್ಲ, ಮತ್ತೆ ಅಷ್ಟೆಲ್ಲ ಯಾಕೆ ನೀವು ಲಕ್ಷಣ ಮಾಡ್ತೀರಿ ಅಂತ ಅನ್ಬೋದು. ಕಹೆ ತಿನ್ನೋಕೆ ಖಂಡನ ಕರಣೆ ವಾಸ್ತೆ. ಈಗ ಇಂಥವ್ರದ್ದು ಖಂಡನ ಮಾಡೋದಕ್ಕೋಸ್ಕರವಾಗಿ ಯಾರು ಜ್ಞಾನದ ಅಭಾವಕ್ಕೆ ಅಜ್ಞಾನ ಅಂತ ಏನು ಹೇಳ್ತಾರಲ್ಲ, ಅವ್ರ ಮಾತನ್ನು ಕೂಡ ಖಂಡನ ಮಾಡಬೇಕು. ಸಿದ್ಧಾಂತ ವಿಷಯತಾ ಅಜ್ಞಾನಕ್ಕೂ ಭಾವರೂಪ ಮಾನ್ಯ ಹೇ. ನೋಡ್ರಿ, ಜ್ಞಾನದ ಅಭಾವಕ್ಕೆ ನೀವು ಅಜ್ಞಾನ ಅಂದ್ರೆ ಈ ಅಜ್ಞಾನದ ಲಕ್ಷಣ ಎಲ್ಲಿ ಹೋಗ್ಬಾರ್ದು ಅಂತ ಕೇಳಿದ್ರೆ, ಆ ನೈಯಾಯಿಕರು ಮಾಡಿದಂತ ಯಾವ ಜ್ಞಾನದ ಅಭಾವ ರೂಪ ಏನದಂತ ಕೇಳಿದ್ರೆ ಅಜ್ಞಾನ, ಅಲ್ಲಿ ಲಕ್ಷಣ ಹೋಗ್ಬಾರ್ದು ಅಂತ ತಿಳ್ಕೊಂಡು ಭಾವರೂಪ ಅಂತ ಒಪ್ಪ್ಯಾರ ಅಜ್ಞಾನಕ್ಕೆ. ಯಾರು? ನಮ್ಮ ಸಿದ್ಧಾಂತಿಗಳು. ಭಾವರೂಪ ಅಂದ್ರೆ ಇದ್ದದ್ದು. ಅಜ್ಞಾನದ ಇಲ್ಲ, ನಮ್ಗೆಲ್ಲನೂ ಗುರ್ತದೇನು? ಕೆಲವೊಂದು ಗುರ್ತದವ, ಕೆಲವೊಂದು ಗುರುತಿಲ್ಲ. ಕೆಲವೊಂದೇನು ಗುರುತಿಲ್ಲ, ಅದೇ ಅಜ್ಞಾನ. ಅಜ್ಞಾನ ಅದ ಇಲ್ಲ ನಮಗೆ. ಅದ ಅಂದ್ರೆ ಅದು ಭಾವದು ಅಭಾವದು. ಅದಕ್ಕೆ ಭಾವರೂಪ ಪ್ರಿಯಂತ ನಾವು ಯಾರು ಸಿದ್ಧಾಂತಿಗಳು ಅವ್ನಿಗೆ ಹೇಳ್ತಾರೆ ಭಾವರೂಪ ಜ್ಞಾನದ. ಒಂದು ವೇಳೆ ನೀವೊಂದಂತೆ ಅಭಾವರೂಪ ಜ್ಞಾನ ಒಪ್ಪದೆ ಅಂದ್ರೆ ಏನಂತ ಕೇಳಿದ್ರೆ, ಅದ್ರ ಕಾರ್ಯವಾಗಿರ್ತಕ್ಕಂಥ ಈ ಪ್ರಪಂಚ ಅಭಾವ ರೂಪದೋ ಭಾವರೂಪದೋ? ಭಾವರೂಪ. ಮತ್ ಅಭಾವದಿಂದ ಭಾವ ಹೆಂಗ್ ಹುಡ್ತದ? ಅಭಾವದಿಂದ ಈ ಒಂದ್ಯಾ ಪುತ್ರ ಭಾವೋ ಅಭಾವ? ಅಭಾವ. ಅವನಿಂದ ಏನಂತ ಕೇಳಿದ್ರೆ ಮಕ್ಕಳು ಹುಟ್ಟುತ್ತವ? ಯಾಕೆ ಹುಟ್ಟಬೇಕಾದ್ರೆ ಅವ ಅಲ್ಲ, ಇದ್ದವರಿಗೆ ಹುಟ್ಟಲ್ಲ. ಇವ ಇಲ್ದವ ಯಾರು? ಇವ ಒಂದ್ಯಾ ಪುತ್ರ ಅಂದ್ರೆ ಬಂಜಿ ಮಗ. ಇವ ಇಲ್ದವ. ಇಲ್ಲದೆ ಇರ್ತಕ್ಕಂಥ ಬಂಜಿ ಮಗನಿಂದ ಮಗ ಹೆಂಗ್ ಹುಟ್ಟಂಗಿಲ್ಲ. ಹಂಗೇನಂತ ಕೇಳಿದ್ರೆ ಅಭಾವ ರೂಪವಾಗಿರ್ತಕ್ಕಂಥದ್ದು ಅಂದ್ರೆ ಇಲ್ಲದೆ ಆಗಿರ್ತಕ್ಕಂಥ ಯಾವ ಅಜ್ಞಾನದ. ಒಂದ್ ವೇಳೆ ಹಿಂಗ ನೀವು ಒಪ್ಪಿದ್ರೆ ಆ ಅಜ್ಞಾನದಿಂದ ಇದ್ದ ಜಗತ್ತ ಹೆಂಗ್ ಹುಡ್ತದ? ಇದು ಜಗತ್ತೇ ಭಾವರೂಪದ. ಕಾರ್ಯ ಭಾವರೂಪದ ಅಂದ್ರೆ ಕಾರಣ ಕೂಡ ಏನದ ಭಾವರೂಪ ಅಂತ ನಾವು ಒಪ್ಪಲೇಬೇಕು. ಒಪ್ಪಲಾರದೆ ಬರುವುದಿಲ್ಲ. ಹೌದಿಲ್ಲ? ಇದೆ ಆಬತಾ ಅಜ್ಞಾನ ವಿಷಯ ಪ್ರಮಾಣಕ್ಕೂ ಕಹೆ. ಇಂಥ ಯಾವ ಅಜ್ಞಾನದಲ್ಲೋ ಆ ಅಜ್ಞಾನದ ವಿಷಯಕವಾಗಿ ಮತ್ತೆ ಏನು ಮಾಡ್ತಾರೆ ಅಂತ ಕೇಳಿದ್ರೆ ಇಲ್ಲಿ ಪ್ರಮಾಣನು ಕೂಡ ಹೇಳ್ತಾರೆ. ಏನು ಪ್ರಮಾಣ? ಪ್ರತ್ಯಕ್ಷ ಪ್ರಮಾಣ. ತಹ ಅಹಂ ಬ್ರಹ್ಮ ನ ಜಾನಾಮಿ. ನೀವು ಹೊರಗೆ ಹೋಗಿ ಯಾರಿಗಾರ ಕೇಳಿದ್ರಪ್ಪ, ತುಮ್ ಬ್ರಹ್ಮ ಜಾನ್ತೆ ಹೋ ಅಂತ ಕೇಳಿದ್ರಿ, ನೀವು ಬ್ರಹ್ಮ ತಿಳಿತೀರಿ ಅನ್ನೋ ಅಂತ ನೀವು ಕೇಳಿದ್ರಿ. ಓ ಕ್ಯಾ ಬೋಲೆಗೆ? ಅಹಂ ಬ್ರಹ್ಮ ನ ಜಾನಾಮಿ. ನಾನೇನು ಕೇಳಿದ್ರೆ ಬ್ರಹ್ಮ ತಿಳಿಯುವುದಿಲ್ಲ ಅಂತ ಸರಳ ಅಂತ ನೀವು. ಮತ್ತಿದೇನದ? ನಾ ಬ್ರಹ್ಮ ತಿಳಿಯುವುದಿಲ್ಲ ಅನ್ನೋದೇ ಏನು? ಅಜ್ಞಾನ. ಇದು ಭಾವರೂಪ ಅಭಾವರೂಪ? ಇದೇ ಪ್ರಮಾಣ. अर्थात मैं ब्रह्म को नहीं जानता हूँ या प्रकार का अज्ञान विषय का प्रत्यक्ष अनुभव सर्व प्राणियों को होवे. ನಾನು ಬ್ರಹ್ಮನಿಗೆ ತಿಳಿಯುವುದಿಲ್ಲ ಅಂಬುವ ಈ ಪ್ರಕಾರವಾಗಿರ್ತಕ್ಕಂಥ ಯಾವ ಅಜ್ಞಾನದ ಈ ಅಜ್ಞಾನ ವಿಷಯಕವಾಗಿ ಪ್ರತ್ಯಕ್ಷ ಅನುಭವ ಎಲ್ಲ ಪ್ರಾಣಿಗಳಿಗೆ ಅದ, ಎಲ್ಲ ಜೀವರಿಗೆ ಅದ. ಅಲ್ಲ ಬ್ರಹ್ಮ ಎಲ್ಲರಿಗೂ ತಿಳಿದಾನೇನು ಹೇಳು. ಅದಕ್ಕೆ ಒಬ್ರು ಮಹಾತ್ಮರಂದಾರೆ, ಬಹಳ ಚಂದ ಹೇಳ. सुन सुन के फट गए कान, नहीं हुआ ब्रह्म ज्ञान. ಏನಂತಾರ ನೋಡ್ರಿ, ಸುನ್ ಸುನ್ ಕೆ. ನಾವ್ರಿ ನಾವು ದೊಡ್ಡ ಶಿವಪುತ್ರಪ್ಪರು ಹೇಳ್ತಾರೆ ನೋಡ್ರಿ, ಅವ್ರು ಹೇಳೋದು ಕೇಳಿದೆವು. ಅವ್ರದ್ದಾದ್ಮೇಲೆ ಏನಂತ ಕೇಳಿದ್ರು, ನಾವು ಬಸವಾನಂದ ಸ್ವಾಮಿಗಳು ಹೇಳೋದು ಕೇಳಿದೆವು, ಶಾಂತಮುನಿ ಸ್ವಾಮಿಗಳು ಹೇಳೋದು ಕೇಳಿದೆವು. ಇಲ್ಲಿ ಶಿಬಿರ ಮಾಡ್ತಿದ್ರು, ಶಿಬಿರದಾಗ ಬಂದು ಎಷ್ಟೋ ಮಂದಿ ಸ್ವಾಮಿಗಳು ಹೇಳಿದ್ರು, ಅವ್ರದ್ದು ಕೇಳಿದೆವು. ಇಲ್ಲಿ ಸಪ್ತ ಋಷಿಗಳು ಬಂದು ಹೇಳ್ತಿರೋ ಅವ್ರದ್ದು ಕೇಳಿದೆವು. ಮತ್ತೆ ಈಗ ಇವ್ರು ಹೊಸದಾಗಿ ಬಂದಾರಲ್ಲ, ನಾವು ಹೊಸ ಹಳೆಬ್ರೆ ನಾವು ಮತ್ತೆ ಇವ್ರದ್ದು ಕೇಳಿದೆವು. ಕೇಳಿಲ್ಲೇನು? ಲೇಕಿನ್ ಹುವಾ ಕ್ಯಾ? ಅದಕ್ಕೆ ಅವರಂದರ ಸುನ್ ಸುನ್ಕೆ ಫಟಗೆ ಕಾನ್ ನೈ ಹುವಾ ಬ್ರಹ್ಮಜ್ಞಾನ. ಕೇಳಿ ಕೇಳಿ ಕಿವಿ ಪರದೆ ಹರಿದಾವ, ಆದ್ರೆ ಏನಾಗಿಲ್ಲ जानते हैं आप ब्रह्म को नहीं जानते, यही अज्ञान है. इसे क्या बोलते हैं? अज्ञान बोलते हैं. इसके अज्ञान ಅಂತ ಕರೀತಾರೆ. ಅಜ್ಞಾನ ವಿಷಯ ಪ್ರತ್ಯಕ್ಷ ಅನುಭವ ಸರ್ವ ಪ್ರಾಣಿಯೋ ಹೋವೆ. ಈ ಅಜ್ಞಾನದ ವಿಷಯಕವಾಗಿ ಪ್ರತ್ಯಕ್ಷ ಅನುಭವ ಎಲ್ಲ ಪ್ರಾಣಿಗಳಿಗೆ ಅದ. ಯಾರಿಗೆ ಕೇಳಿ ನೀವು ಎಲ್ಲರಿಗೆ ಎಲ್ಲ ಜ್ಞಾನ ಇರ್ತದಂತ ಹಿಂಗಿಲ್ಲ.
ಎಲ್ಲರಿಗೆಲ್ಲ ಜ್ಞಾನ ಇರಂಗಿಲ್ಲ. ಯಾರಿಗೊಂದದ ಯಾರಿಗೊಂದು. ಒಬ್ಬನಿಗೆ ಒಂದು ತಿಳಿದ್ರೆ ಅದು ಇನ್ನೊಬ್ಬನಿಗೆ ತಿಳಿಯಂಗಿಲ್ಲ, ಅವನಿಗೆ ತಿಳಿದದ್ದು ಇವನಿಗೆ ತಿಳಿಯಂಗಿಲ್ಲ. ಮತ್ತು ಎಲ್ಲವಂತೂ ಯಾರಿಗೆ ತಿಳಿಯಂಗೆ ಇಲ್ಲ. ಹೀಗಿದೆ ಏನದು ಅಂತ ಕೇಳಿದ್ರೆ ಅಜ್ಞಾನ. ಎಲ್ಲ ತಿಳಿತಕ್ಕಂಥವ್ನು ಯಾರು ಅಂತ ಕೇಳಿದ್ರೆ ಸರ್ವಜ್ಞನಾಗಿರ್ತಕ್ಕಂಥ ಭಗವಂತ. ಅವನಿಗೆ ಗುರುತಿಲ್ಲದೆ ಈ ಜಗತ್ತದೊಳಗೆ ಯಾವುದೂ ಇಲ್ಲ. ಯಾಕೆ ಜಗತ್ತನೇ ಅವನೇ ಹುಡ್ಸ್ಯಾನ, ಹೌದಿಲ್ಲ? ಈಗ ಮನಿನೇ ಅವನೇ ಕಟ್ಸ್ಯಾನಪ್ಪ ಯಜಮಾನ್ ಅಂದ ಕೂಡಲೇ, ಮತ್ತು ಮನಿ ಕಟ್ಸ್ಯಾನಂದ್ರೆ ಮನಿ ಹಂಗನ್ನೋದು ಅವನಿಗೆ ಗೊತ್ತಿಲ್ಲನು. ಮನ್ಯಾಗೆಲ್ಲ ಸಾಮಾನು ತಂದವನೇ ಅವನೇ ಅದನ, ಆ ಮನ್ಯಾಗ ಏನೇನು ಸಾಮಾನು ಅದಾವ ಅವನಿಗೆ ಗುರ್ತಿಲ್ಲನು, ಗುರ್ತದ. ಹಂಗೆ ಈ ಜಗತ್ತೇ ಹುಟ್ಟಿಸಿದವ ಪರಮಾತ್ಮ. ಈ ಜಗತ್ತದೊಳಗೆ ಯಾರ್ಯಾರಿಗೆ ಏನೇನು ಬೇಕೋ ಅವರವರ ಕರ್ಮಾನುಸಾರವಾಗಿ ಆ ಭೌತಿಕ ಪದಾರ್ಥಗಳನ್ನು ಅವನೇ ಹುಡ್ಸ್ಯಾನ, ಅವನಿಗೆ ಗುರ್ತಿಲ್ಲನು. ಎಲ್ಲಿ ಅನ್ನೋದ ಎಲ್ಲ ಗುರ್ತದ, ಆದ್ರೆ ನಮಗೆ ಮಾತ್ರ ಗುರ್ತಿಲ್ಲ. ಯಾಕೆ? ಜೀವ ಅಷ್ಟ ಅಜ್ಞಾನಿ ಅದ. ಒಮ್ಮೊಮ್ಮೆ ಈ ಒಂದು ಇವನಿಗೆ ಗುರ್ತಾಗಂಗಿಲ್ಲ. ನಿಮ್ಮ ಸುಳ್ಳು ಹೇಳಿದ್ರು, ನಿಮಗೆ ಖರೆ ಹೇಳ್ಬೇಕಂದ್ರೆ ಒಮ್ಮೆ ನಾ ಕೈಯಾಗೆ ಪೆನ್ ಹಿಡ್ದೀನಿ, ಸ್ಕೂಲಿಗೆ ಹೋಗುವಾಗ ಕೈಯಾಗ ಪೆನ್ ಹಿಡಿದು ಪೆನ್ ಎಲ್ಲಿದಂತ ರೂಮ್ ಎಲ್ಲ ಹುಡ್ಕಾಡಕತ್ತೀನಿ. ನಮ್ಮ ಗೆಳೆಯ ಬಂದ, ಯಾಕೋ ಏನೋ ಲೇಟ್ ಮಾಡಿದ್ವಿ ಬಾ ಅಲ್ಲತ್ತಂದ. ಪೆನ್ ಹುಡ್ಕಾಡಕತ್ತೀನೋ ಅಂತಂದ. ಪೆನ್ನ ಏಸೋ ನಿನ್ನ ಪೆನ್ ಅಂತಂದ. ಒಂದೇ ಪೆನ್ ಅದ ಕೈಯಾಗ ಹಿಡಿದಿದ್ವಿ, ಅದೇನು ಅಂತಂದವ. ಕೈಯಾಗ ಅದ ಪೆನ್ನ. ಹೆಂಗದ ಅಜ್ಞಾನ? ಇದು ನಮ್ಮ ತಲೆನೇ ಹತ್ತದ, ನಮ್ಮ ತಲೆಯೇ ಇರ್ತದೆ. ಯಾವುದು ಅಂತ ಕೇಳಿದ್ರೆ ಅಜ್ಞಾನ. ಆದ್ರೆ ಪರಮಾತ್ಮನ ಅವನ ಹತ್ತಿರ ಸುಳ್ಯಂಗಿಲ್ಲ. ಏನು? ಅಜ್ಞಾನ. ಅದಕ್ಕೆ ಅವ ಪರಮಾತ್ಮ, ನಾವು ಜೀವಾತ್ಮ. ಯಾಕೆ? ನಮ್ಮ ಅಜ್ಞಾನ ನಮ್ಮ ತಲೆಯೇ ಇರ್ತದ, ಅದಕ್ಕಿದು ಜೀವ. ಆದ್ರೆ ಈ ಅಜ್ಞಾನದು ಆ ಪರಮಾತ್ಮನಿಗೇನಿಲ್ಲ ಅಂತ ಕೇಳಿದ್ರೆ ಶುದ್ಧಿನೇ ಇಲ್ಲ. ಅದಕ್ಕೆ ಅವ ಪರಮಾತ್ಮ ಇರಲಿ. ಅದಕ್ಕೆ ಈ ಪ್ರಕಾರವಾಗಿ ಎಲ್ಲ ಜೀವಾತ್ಮರಿಗೆ ಅಜ್ಞಾನದ ಅನುಭವ ಅದ ಅನ್ನೋದು ಪ್ರತ್ಯಕ್ಷ ಪ್ರಮಾಣದಿಂದ ಅಜ್ಞಾನ ಅದ ಅನ್ನೋದು ಗುರುತ ಆಗ್ತದೆ. ಯಾತೇತ ಅಜ್ಞಾನ ವಿಷಯ ಏಕತೋ ಯೇ ಪ್ರತ್ಯಕ್ಷ ಈ ಪ್ರಮಾಣ. ಒಂದೇನು ಇದು ಪ್ರತ್ಯಕ್ಷ ಪ್ರಮಾಣವೇ ಅದ, ಸ್ವ ಅನುಭವ. ಇದು ದೂಸರಾ ಶ್ರುತಿ ಸ್ಮೃತಿ भी ಪ್ರಮಾಣ. ಇದಕ್ಕೆ ಶ್ರುತಿ ವೇದದಲ್ಲಿನೂ ಕೂಡ ಹೇಳ್ತಾರೆ, ಸ್ಮೃತಿ ಗೀತಾದಿ ಗ್ರಂಥಗಳಲ್ಲಿ ಕೂಡ ಈ ಅಜ್ಞಾನದ ಸುದ್ದಿ ಹೇಳ್ಯಾರ. ತಹ ನೋಡಿ ಅಲ್ಲಿ ಶ್ರುತಿ ನೋಡಿ, ತೇ ಧ್ಯಾನ ಯೋಗಾನುಗತ ಅಪಶ್ಯನ್ ದೇವಾತ್ಮ ಶಕ್ತಿಂ ಸ್ವಗುಣೈರ್ ನಿಗೂಢಾಂ ಅಂತ ತಿಳ್ಕೊಂಡು ಏನು ಹೇಳ್ತದೆ ಅಂತ ಕೇಳಿದ್ರೆ ಶ್ರುತಿ ಹೇಳ್ತದೆ. ಇದರ ಅರ್ಥ ಏನಂತ ಕೇಳಿದ್ರೆ, काल स्वाभावादिक स्व अभावादिक कारणों विषय नाना प्रकार के दोषों का विचार करके जगत के कारण का निश्चय करने वास्ते ब्रह्म के ध्यान परायण हुए ते ब्रह्मवेत्ता पुरुष देवात्म शक्ति को ही जगत कारण रूप करके देखते हैं. नोड काल स्वभाव आदि का कारणों विषय. काल अंद्र ಇದು ಸಮಯ, ಸ್ವಭಾವ ಅಂದ್ರೆ ಸ್ವರೂಪ, ಆದಿ ಇವು ಮೊದಲಾದಗಳು ಕಾರಣೋ ವಿಷಯ ಮತ್ತು ಕಾರಣದ ವಿಷಯಕವಾಗಿ ನಾನಾ ಪ್ರಕಾರಕ್ಕೆ ದೋಷೋಂಕ ವಿಚಾರ ಕರಿಕೆ ಅನೇಕ ಪ್ರಕಾರದ ಏನಂತ ಕೇಳಿದ್ರೆ ದೋಷಗಳನ್ನು ವಿಚಾರ ಮಾಡಿ ಜಗತ್ತಿಗೆ ಕಾರಣಕ ನಿಶ್ಚಯ ಕರಣೆ ವಾಸ್ತೆ ಈ ಜಗತ್ತದ ಕಾರಣ ಏನದ ಇದು ನಿಶ್ಚಯ ಮಾಡುವುದಕ್ಕೋಸ್ಕರವಾಗಿ ಕೆಲವೇನಂತ ಕೇಳಿದ್ರೆ ಕಾಲ ಕಾರಣದಂತಾರೆ. ಅದಕ್ಕೆ ಈ ಜಗತ್ತಿಗೆ ಸಮಯವೇ ಕಾರಣದಂತಾರೆ. ಕೆಲವರು ಏನಂತ ಕೇಳಿದ್ರೆ ಸ್ವಭಾವ. ಸ್ವಭಾವ ಅಂದ್ರೆ ಸ್ವಾಭಾವಿಕ, ನ್ಯಾಚುರಲಿ ಅಂತಾರೆ ಕೆಲವು ಜನ. ದೇವರಾಗಿರೋ ಒಪ್ಪಂಗಿಲ್ಲ ಅವರು. ಒಂದು ಕುಟುಂಬದಾಗ ಏನಾಗಿತ್ತು ಅಂತ ಕೇಳಿದ್ರೆ, ಗಂಡ ನಾಸ್ತಿಕ್ಕಿದ್ದ, ಹೆಂಡತಿ ಆಸ್ತಿಕ್ಕಿದ್ರು. ಈಕೆ ಎಷ್ಟು ಹೇಳಿದ್ರು ಅವ ಕೇಳ್ತಿರ್ಲಿಲ್ಲ. ಮುಂದೊಂದು ಮಗು ಹುಡ್ತವ್ರಿ, ಆ ಮಗುನು ಆಸ್ತಿಕ್ಕಿದ್ದ, ಅಪ್ಪ ಮಾತ್ರ ನಾಸ್ತಿಕ್ಕಿದ್ದ. ಆ ಮಗು ಹೇಳಿದ್ರು ಕೂಡ ಅವ ದೇವ್ರ ಒಪ್ಪಕ್ಕೆ ತಯಾರಿಲ್ಲ. ಮತ್ತು ಇಲ್ಲಪ್ಪ ಇಷ್ಟೆಲ್ಲ ಸೃಷ್ಟಿಯಾಗ್ಯದಿದು, ಮತ್ತು ಈ ಸೃಷ್ಟಿ ಆಗಕ್ಕೆ ಕಾರಣ ಇಲ್ಲದೆ ಸೃಷ್ಟಿ ಹಂಗಾಗ್ತದ. ಒಬ್ರು ಯಾರೇ ಕರ್ತ ಅದರ ಇದಕ್ಕಂತ ಹುಡುಗ ಹೇಳ್ತಿತ್ತು, ಏಯ್ ಕರ್ತ ಇಲ್ಲ ಕರ್ತಾ ಇಲ್ಲ, ಇದು ತಾನೇ ಆಗ್ಯದತ್ತಿದ. ಹುಡುಗ ಶಾಣೆ ಐತಿ. ಹುಡುಗ ಆಯ್ತಂತಂದ್ರೆ ಇವನಿಗೆ ಒಂದಿನ ಬುದ್ಧಿ ಕಲಿಸ್ಬೇಕಂದ್ರೆ ಯಾರಿಗೆ. ಹಾಂ ಹೌದಿಲ್ಲ. ಮತ್ತು ಇದು ಬುದ್ಧಿಗೆಡೆ ಅಂದಂಗೆ ಐತಲ್ಲ, ಯಾರು ಅಪ್ಪ ಬುದ್ಧಿಗೆಡೆ ಅಂದಂಗೆ ಐತಲ್ಲ. ಈ ಮಗ ಕೊಟ್ಟು ಬುದ್ಧಿ ಕಲಿಸ್ಬೇಕಂದ್ರೆ ಇದು ಬುದ್ಧಿಗೆಡೆ ಅದ. ಬುದ್ಧಿಗೆಡೆ ಇದ್ದುದೇ ಖರೇನೆ. ಒಂದಿನ ಏನು ಮಾಡ್ದ, ಆಫೀಸ್ ಬರೋಕ್ಕಿಂತ ಮಧ್ಯಾಹ್ನ ಬರ್ತಿದ್ದ, ನಾವು ಊಟಕ್ಕೆ ಮನೆಗೆ ಬರ್ತಿದ್ದ. ಅವು ಬರೋಕ್ಕಿಂತ ಮೊದಲು ಈ ಹುಡುಗ ಏನು ಮಾಡಿತ್ತಂತ ಕೇಳಿದ್ರೆ ಒಂದು ಹಾಳಿ ತಂದು ಹಾಳಿ ಮೇಲೆ ಸುಂದರವಾಗಿರ್ತಕ್ಕಂಥ
ನಿಸರ್ಗದ ಚಿತ್ರ ಬರೆದು ಏನು ಮಾಡಿತ್ತು ಅಪ್ಪನ ಟೇಬಲ್ ಮ್ಯಾಗ ಇಟ್ಟಿತ್ತು ಹುಡುಗ. ಅತಿ ಸುಂದರ ಅಗದಿ ದೊಡ್ಡ ಚಿತ್ರ ಕಲಾಕಾರ ಇದ್ದ ಹುಡುಗ, ಒಳ್ಳೆ ಕಲಾಕಾರ ಇದ್ದ. ಆ ಚಿತ್ರ ಬರೆದು ಇಟ್ಟಾನ. ಅವ ತಂದಿದ್ದ ದಿನ ಹೆಂಗ್ ಬರ್ಬೇಕು ಹಂಗೆ ಮನೆಗೆ ಬಂದಾನ. ಬಂದು ತನ್ನ ರೂಮ್ದಾಗ ಏನೋ ಕುರ್ಚಿ ಬೇಕು ಕೂತಾನ, ಟೇಬಲ್ ಮ್ಯಾಗ ನೋಡ್ತಾನ, ಅದು ನಿಸರ್ಗ ಸೌಂದರ್ಯ ಚಿತ್ರ ತೆಗೆದನಲ್ಲ, ನಿಸರ್ಗ ಚಿತ್ರ. ಅದು ನೋಡಿದ ಕೂಡಲೇ ಬಹಳ ಸಂತೋಷ ಆಯ್ತು ಅವನಿಗೆ. ವಾ ಏನ್ ಚಿತ್ರ ಇದು, ಏ ತಮ್ಮ ಬಾ ಇಲ್ಲಿ, ಯಾರು ತೆಗ್ದಾರ ಇದು ಚಿತ್ರ ಅಂತ ಕೇಳಿದ. ಯಾರು? ಅಪ್ಪ. ಅಂದ ಕೂಡಲೇ ಹುಡುಗ ಅದ್ಯಾರು ತೆಗಿಬೇಕು ಅಂತದ ಹುಡುಗ. ಆ ಚಿತ್ರ ಯಾರು ಬರಿಬೇಕಂತ, ಬರಿಲಾರ್ದೆ ಚಿತ್ರ ಹೇ ಅದು ತಾನೇ ಆಗಿರುತ್ತಂದ. ಅದು ಹಾಳಿ, ಆ ಅಂಗಡಿಯಿಂದ ಹಾಳಿ ಬತ್ತು, ಒಂದು ಅಂಗಡಿಯಿಂದ ಹಾಳು ಬತ್ತು, ಒಂದು ಅಂಗಡಿಯಿಂದ ಬಣ್ಣ ಬಂದು, ಒಂದು ಅಂಗಡಿಯಿಂದ ಬ್ರಷ್ ಬಂದೇನಂತ ಕೇಳಿದ್ರೆ ಅವು ತಾನೇ ಎಲ್ಲ ಏನಂತ ಕೇಳಿದ್ರೆ ಬರದು ಹಾದು. ಏನಾದ್ರೆ ಹೇಳ್ತಿಲ್ಲ, ಹುಡುಗಂದ್ರೆ ಹುಡುಗ ಇದ್ದೇನೆ ಬುದ್ಧಿಯಾಗ ನಿನ್ನ ಬುದ್ಧಿರೇ ಐತಿಲ್ಲ ತಮ್ಮ. ಅಲ್ಲ ನನಗೆ ಬುದ್ಧಿ ಇರ್ಲೇರಿ ಬಿಡ್ಲೇರಿ, ನಿನಗೆ ಬುದ್ಧಿ ಅದ ಇಲ್ಲ ಅಂದಮ್ಮ. ಯಾರು? ಮಗ. ಯಾರಿಗೆ? ಅಲ್ಲ, ಒಂದು ಹಾಳಿ ಮ್ಯಾಗ ಈ ಚಿತ್ರ ನಿರ್ಮಾಣ ಆಗ್ಬೇಕಾದ್ರೆ ಒಬ್ಬ ಚಿತ್ರಕಾರ ಬೇಕು. ಆ ಚಿತ್ರ ಬರಿಲಾರ್ದೆ ಚಿತ್ರ ನಿರ್ಮಾಣ ಆಗಂಗಿಲ್ಲ. ಹೌದಿಲ್ಲ? ತಾನೇ ಆಗ್ತದೆ. ಈ ಜಗತ್ತಿನಕ್ಕೆ ಇಂಥ ಅವಾಢವ್ಯವಾಗಿರ್ತಕ್ಕಂಥ ಕಲ್ಪನಾ ಬಾಹ್ಯವಾಗಿರ್ತಕ್ಕಂಥ ಈ ಸೃಷ್ಟಿ ಒಂದು ಚಿತ್ರ ಬರಿಬೇಕಾದ್ರೆ ಚಿತ್ರಕಾರ ಬೇಕು. ಇಂಥ ಸೃಷ್ಟಿ ಆಗ್ಬೇಕಾದ್ರೆ ಮತ್ತೆ ಇದಕ್ಕೆ ಯಾರು ಬೇಕಾ ಬೇಡ ಅಂತ ಕೇಳಿ ಹುಡುಗ ಗಪ್ಪ ಅದು ನೋಡ್ರಿ. ಯಾರು? ಹಾ, ಬಾಯಿನೇ ಬಂದಾಯ್ತ್ರಿ, ಇದ್ರ ಬಾಯಿನೇ ಬಂದಾಯ್ತು. ಹುಳು 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 ಆ ಹುಡುಗನ ಮಾರಿ ನೋಡಾಕತ್ತೀವ. ಯಾರು? ಅಪ್ಪಿದ್ದವ. ಅವು ಇದ್ದಾಳಲ್ಲ ಅವ್ವ, ಆ ಹೂವಳಿಗೆ ಮುಂದೆ ಎಲ್ಲ ನೋಡ್ತಿದ್ದೇವೆ. ಬುದ್ಧಿ ಭೇಟಿ ಐತಿಲ್ಲ ಇದಕ್ಕೆ. ಯಾರಿಗೆ? ಅದಕ್ಕೆ ಕಾರಣ ಇಲ್ಲ. ಕೆಲವು ಜನ ಏನಪ್ಪಾ ಅಂತ ಕೇಳಿದ್ರೆ ಅದು ಸ್ವಾಭಾವಿಕ ಆಗಿರುತ್ತೆ, ಸ್ವಭಾವವಾದಿಗಳಂದ್ರೆ. ಕೆಲವು ಹಿಂಗೂ ಅದಾವ್ರೆ. ಹಿಂಗೆ ಅನೇಕ ಕಾರಣಗಳು ಏನಂತ ಕೇಳಿದ್ರೆ ಕಾರಣಗಳ ವಿಷಯಕವಾಗಿ ದೋಷಗಳು ಬರ್ತಾವೆ. ಹೀಗೆ ವಿಚಾರ ಮಾಡಿ ಈ ಜಗತ್ತಕ್ಕೆ ಕಾರಣ ಏನಂತ ಕೇಳಿದ್ರೆ ನಿಶ್ಚಯ ಮಾಡುವುದಕ್ಕೋಸ್ಕರವಾಗಿ ಬ್ರಹ್ಮಕ್ಕೆ ಧ್ಯಾನ ಪರಾಯಣ ಹುಯೇತೆ ಬ್ರಹ್ಮವೆತ್ತ ಪುರುಷ. ಬ್ರಹ್ಮವೆತ್ತ ಪುರುಷ ಮಹಾತ್ಮರು ಈ ಜಗತ್ತಿ ಹೇಗೆ ನಿರ್ಮಾಣ ಆಗ್ಯದ ಅನ್ನೋದನ್ನು ಕಂಡು ಹಿಡಿಯೋದಕ್ಕೋಸ್ಕರವಾಗಿ ಅವರು ಧ್ಯಾನಾಸಕ್ತರಾಗ್ಯಾರ. ಆ ಧ್ಯಾನದಲ್ಲಿ ಅವರಿಗೆಲ್ಲ ಇದೇನಾಗಿದೆ ಅಂತ ಕೇಳಿದ್ರೆ ಗೊತ್ತ. ಅದಕ್ಕೆ ಅವರಿಗೆ ಕ್ರಾಂತದರ್ಶಿ ಅಂತ ಕರೀತಾರೆ. ಯಾರಿಗೆ? ಋಷಿ ಮುನಿಗಳಿಗೆ. ಯಾಕಂತ ಕೇಳಿದ್ರೆ ಈ ಎಲ್ಲ ವೇದೋಪನಿಷತ್ ಮಂತ್ರಗಳು ಅವರು ಮೊದಲೆಲ್ಲ ಈ ವ್ಯವಸ್ಥೆ ಇರಲಿಲ್ಲ. ಈಗೆಲ್ಲ ಏನಪ್ಪಾ ಅಂತ ಕೇಳಿದ್ರೆ ಬುಕ್ಸ್ಗಳದಾವ, ಈಗೆಲ್ಲ ಎಲ್ಲ ಥರದ ವ್ಯವಸ್ಥೆ ಇದೆ. ಅವಾಗ ಹಿಂಗಿರಲಿಲ್ಲ. ಅವ್ರ ಗುರುಗಳು ಈ ವಾತಾವರಣದೊಳಗೆ ಇರ್ತಕ್ಕಂಥ ಯಾವ ವೇದೋಪನಿಷತ್ ಮಂತ್ರಗಳದಾವ ಅವು ತಮ್ಮ ಅತ್ಯಂತವಾಗಿರ್ತಕ್ಕಂಥ ಪವಿತ್ರವಾದ ತಪದಿಂದ ಅವು ಎಲ್ಲ ಕಂಡು ಹಿಡಿತಿದ್ರು. ಅಷ್ಟು ಅವ್ರದ್ದು ಬುದ್ಧಿ ಏನಾಗ್ತಿತ್ತು ಅಂತ ಕೇಳಿದ್ರೆ ನಿರ್ಮಲ ಆಗಿರ್ತಿತ್ತು. ಅವ್ರ ಅಂತಃಕರಣ ಅಷ್ಟು ಪರಿಪೂರ್ಣವಾಗಿರ್ತಿತ್ತು, ನಿರ್ಮಲವಾಗಿರ್ತಿತ್ತು. ಈ ವಾತಾವರಣದಲ್ಲಿ ಇರ್ತಕ್ಕಂಥ ಹೆಂಗೆ ಈಗ ಆಕಾಶವಾಣಿಯಲ್ಲಿ ನಡೆದಂಥ ಕಾರ್ಯಕ್ರಮ ನಾವು ರೇಡಿಯೋ ಆನ್ ಮಾಡಿದೆವಂದ್ರೆ ಈ ರೇಡಿಯೋದಲ್ಲಿ ಬರ್ತಾವಿಲ್ಲ, ಹೆಂಗೆ ಬರ್ತದದು? ಅದು ಹಿಡಿದಿಡುವಂಥ ಶಕ್ತಿ ಅದರೊಳಗೆ ಅದ ಇಲ್ಲ. ಆ ವಾಣಿ ಅದಕ್ಕೆ ಪ್ರಕಟ ಮಾಡುವಂಥ ಶಕ್ತಿ ಹೆಂಗೆ ಹಾಗೆ ಋಷಿ ಮುನಿಗಳಿಗೆ ಈ ವಾತಾವರಣದಲ್ಲಿರ್ತಕ್ಕಂಥ ವೇದನ ಯಾವ ಪರಮಾತ್ಮನ ನಿಶ್ವಾಸದಿಂದ ಹೊರಗೆ ಬಂದಿರತಕ್ಕಂಥ ವೇದ ಮಂತ್ರಗಳು ಅವರು ಕಂಡು ಹಿಡಿದು. ಅದಕ್ಕೆ ಮಂತ್ರದ್ರಷ್ಟಾರರು ಅಂತ ಕರೀತಾರೆ. ಯಾರಿಗೆ? ಋಷಿಗಳಿಗೆ. ಹಾಗೆ ಇಲ್ಲೇನಂತ ಕೇಳಿದ್ರೆ ಬ್ರಹ್ಮವೆತ್ತ ಪುರುಷನು ಕೂಡ ಈ ಜಗತ್ತಕ್ಕೆ ಯಾರ ಕಾರಣ ಅಂತ ತಿಳ್ಕೊಂಡು ಧ್ಯಾನಾಸಕ್ತರಾಗಿದ್ದಾರೆ. ಆ ಧ್ಯಾನದಲ್ಲಿ ಅವ್ರಿಗೆ ಏನು ಅನುಭವ ಬಂದದ ಆ ಅನುಭವವನ್ನೇನಪ್ಪಾ ಅಂತ ಕೇಳಿದ್ರೆ ಅವರು ತಮ್ಮ ಶಿಷ್ಯರಿಗೆ ಹೇಳ್ತಾರೆ. ಅದೇ ಮುಂದೇನಂತ ಕೇಳಿದ್ರೆ ಈ ಜಗತ್ತಿಗೆ ಇದೇ ಉಪಾದಾನ ಕಾರಣ ಅಂತ ಹೀಗೆ ಹೇಳಲಾಗಿದೆ. ನೋಡಿ, ಧ್ಯಾನ ಪರಾಯಣ ಹುಯತೆ ಬ್ರಹ್ಮವೆತ್ತ ಪುರುಷ ದೇವಾತ್ಮ ಶಕ್ತಿ ಕೂಹಿ. ದೇವಾತ್ಮ ಶಕ್ತಿ ಅಂದ್ರೆ ಶಿವಶಕ್ತಿ. ಯಾವ ಶಕ್ತಿ? ದೇವಾತ್ಮ ಶಕ್ತಿ ಅಂದ್ರೆ ಯಾವುದು? ಶಿವಶಕ್ತಿ. ಜಗತ್ ಕಾರಣ ರೂಪಕರಿಕೆ. ಅದು ಜಗತ್ ಕಾರಣ ರೂಪದಿಂದ ದೇಖ್ತೆ ಭೇ ಹಿಂಗವ್ರು ಕಂಡು ಹಿಡಿದ್ರು. ಯಾರು? ಮಹಾತ್ಮರು, ಬ್ರಹ್ಮವೆತ್ತ ಮಹಾತ್ಮರು. ಈ ಜಗತ್ತಕ್ಕೆ ಯಾರು ಕಾರಣ ಅಂತ ಕೇಳಿದ್ರೆ ಶಿವಶಕ್ತಿನೇ ಕಾರಣ ಅನ್ನೋದು ಕಂಡು ಹಿಡಿದ್ರು. जो अज्ञान रूप शक्ति अपने सत्वादिक गुणों करके निगूढ़ है. ಇಲ್ಲಿ ಅಜ್ಞಾನ ರೂಪ ಯಾವ ಶಕ್ತಿ ಅದಲ್ಲ, ಆ ಪರಮಾತ್ಮನನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥ ಶಿವನನ್ನು ಆಶ್ರಯಿಸಿಕೊಂಡಿರ್ತಕ್ಕಂಥ ಯಾವ ಶಕ್ತಿ ಅದ ಆ ಶಕ್ತಿ ಅದು ಹೇಗದ ಅಂತ ಕೇಳಿದ್ರೆ
ಸತ್ವಾದಿಕ ಗುಣೋಕರಕ್ಕೆ ನಿಗೂಢ ಹೈ. ಸತ್ವ ರಜ ತಮ ಎಂಬುವ 3 ಗುಣಗಳಿಂದ ಯುಕ್ತವಾಗಿರ್ತಕ್ಕಂಥದ್ದು ನಿಗೂಢ. ಸಹಜವಾಗಿ ಏನಂತ ಕೇಳಿದ್ರೆ ತಿಳಿದು ಬರ್ತಕ್ಕಂಥದ್ದು ಅಲ್ಲ, ಅಷ್ಟು ಸೂಕ್ಷ್ಮ ಗೂಢವಾಗಿರ್ತಕ್ಕಂಥದ್ದು. ಈ ಶ್ರುತಿ ಕಾ ಅರ್ಥ, ಈ ಶ್ರುತಿಯ ಅರ್ಥವೇ ಆತ್ಮ ಪುರಾಣಕ್ಕೆ ಅಷ್ಟಮ ಅಧ್ಯಾಯ ವಿಷಯ ವಿಸ್ತಾರತೆ ಕಥನ ಕರ್ಯ ಹೇ. ಆತ್ಮ ಪುರಾಣದೊಳಗೆ 8ನೇ ಅಧ್ಯಾಯದೊಳಗೆ ಈ ಯಾವ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂಥ ಅಜ್ಞಾನ ಇದೇನಂತ ಕೇಳಿದ್ರೆ ಆ ಬ್ರಹ್ಮವೆತ್ತ ಮಹಾತ್ಮರು ಧ್ಯಾನದಲ್ಲಿ ಹೇಗೆ ಕಂಡು ಹಿಡಿದ್ರು, ಆ ಧ್ಯಾನದಲ್ಲಿ ಕಂಡು ಹಿಡಿದಿರ್ತಕ್ಕಂಥದ್ದೇ ಏನಂತ ಕೇಳಿದ್ರೆ ಈ ಜಗತ್ತಿಗೆ ಹೇಗೆ ಕಾರಣದ ಅನ್ನುವ ಈ ಎಲ್ಲ ವಿಚಾರ ಏನಂತ ಕೇಳಿದ್ರೆ ನಾವು ಆತ್ಮ ಪುರಾಣದ 8ನೇ ಅಧ್ಯಾಯದೊಳಗೆ ವಿಸ್ತಾರವಾಗಿ ಬರೆದಿದ್ದೆವು. ನಿಮಗೆ ಇನ್ನೂ ಇದ್ರ ಬಗ್ಗೆ ತಿಳ್ಕೊಬೇಕಿದ್ರೆ ಅಲ್ಲಿ ತಾವು ಆ ಗ್ರಂಥವನ್ನು ಅವಲೋಕನ ಮಾಡಿ ತಿಳ್ಕೊಬೇಕಂತ. ತಹ ಸ್ಮೃತಿ, ಇನ್ನು ಸ್ಮೃತಿ ಹೇಳ್ತಾರೆ. ಶ್ರುತಿ ಆಯ್ತು, ಇಲ್ಲಿ ತನಕ ಹೇಳಿದೇನು ಶ್ರುತಿ. ಅಜ್ಞಾನವೇ ಈ ಜಗತ್ತಿಗೆ ಕಾರಣ ಅಂತ ಏನು ಹೇಳ್ತು ಶ್ರುತಿ ಹೇಳ. ಮತ್ತು ಮಹಾತ್ಮರು ಏನಂತ ಕೇಳಿದ್ರೆ ಈ ಜಗತ್ತಿಗೆ ಕಾರಣ ಅಜ್ಞಾನ ಅನ್ನೋದೇ ಕಂಡು ಹಿಡಿದ್ರೆ ಹೆಂಗ ಸತ್ವಾದಿ ಗುಣಗಳಿಂದ ಗೂಢವಾಗಿರ್ತಕ್ಕಂಥ ಅಜ್ಞಾನವೇ ಏನದ ಈ ಜಗತ್ತಿಗೆ ಕಾರಣದ. ಇನ್ನು ಸ್ಮೃತಿ ಹೇಳ್ತಾರೆ. ಸ್ಮೃತಿ ಏನು? ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ ಜ್ಞಾನೇನ ತು ತದಜ್ಞಾನಂ ಏಷಾಂ ನಾಶಿತಮಾತ್ಮನಃ ಅಂತ ಶ್ರೀಮದ್ ಭಗವದ್ಗೀತೆಯಲ್ಲಿ ಬರ್ತಕ್ಕಂಥ ಇದೊಂದು ಶ್ಲೋಕ. ಇದು ಸ್ಮೃತಿ. ಯಾಕೆ ಪರಮಾತ್ಮ ಶ್ರುತಿಯ ಅರ್ಥವನ್ನೇ ಸ್ಮರಿಸಿಕೊಂಡು ಯಾರಿಗೆ ಅರ್ಜುನನಿಗೆ ಉಪದೇಶ ಮಾಡ್ಯಾನ. ಶ್ರೂಯತೆ ಇತಿ ಶ್ರುತಿ, ಸ್ಮರ್ಯತೆ ಇತಿ ಸ್ಮೃತಿ. ಸ್ಮರಿಸಿಕೊಂಡು ಹೇಳುವುದೇ ಸ್ಮೃತಿ, ಕೇಳಿ ಹೇಳಿದೆ ಶ್ರುತಿ. ಹೌದಾ? ಇದು ಗೀತಾ ಭಗವದ್ಗೀತೆ ಏನಂತ ಕೇಳಿದ್ರೆ ಯಾರು ಹೇಳ್ಯಾರ? ಪರಮಾತ್ಮ ಹೇಳ್ಯಾನ. ಹೆಂಗೆ ಹೇಳ್ಯಾನ? ಸ್ಮರಿಸಿಕೊಂಡೇ ಹೇಳ್ಯಾನ. ಯಾರಿಗೆ ಹೇಳ್ಯಾನ? ಅರ್ಜುನಿಗೆ ಹೇಳ್ಯಾನ. ಇದಕ್ಕೆ ಏನಂತ ಕರೀತಾರೆ? ಸ್ಮೃತಿ. ಇದು ಸ್ಮೃತಿ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವ ಜ್ಞಾನೇನ ತು ತದಜ್ಞಾನಂ ಏಷಾಂ ನಾಶಿತ ಮಾತ್ಮನ ಅಂತ ಹೇಳ್ತಾರೆ. ಅರ್ಥ ನೋಡ್ರಿ. जिस जीवों का ज्ञान अज्ञान करके आवृत हुआ है, ಯಾವ ಜೀವಾತ್ಮನ ಜ್ಞಾನವು ಅಜ್ಞಾನದಿಂದ ಆವರಿಸಲ್ಪಟ್ಟಿದೆ ಅಂದ್ರೆ ಮುಚ್ಚಲ್ಪಟ್ಟಿದೆ. ಅವರು ಆ ಜೀವಿಗಳಿಗೆ ಜ್ಞಾನ ಇಲ್ಲೇನೋ ಅದ, ಆದ್ರೆ ಆ ಜ್ಞಾನ ಏನಾಗಿದೆ? ಆವರಣದಿಂದ ಮುಚ್ಚದ. ಡಾಕ್ಟರ್ ಅಂತಾರ ನೋಡ್ರಿ, ಯಾಕೆ ಡಾಕ್ಟರ್ ಕಣ್ಣ ಕಾಣುವಲ್ರಿ? ಹೆಂಗ ಪರದೆ ಬಂದದ ಕಣ್ಣಿನಾಗ ಅಂತ ಏನ್ ಬಂದದ? ಪರದೆ. ನೋಡುವುದು ಯಾವುದು? ಕಣ್ಣು. ಕಣ್ಣಿಗೆ ಆವರಣ ಮಾಡೋದು ಯಾವುದು? ಪರದೆ. ಆ ಪರದೆ ಹರಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಆಪರೇಷನ್ ಮಾಡಿದ್ರೆ ಇವನಿಗೆ ಕಣ್ಣಿಗೆ ಕಾಣಿಸ್ತದ. ಹಂಗ ಜ್ಞಾನ. ಆ ಜ್ಞಾನಕ್ಕೆ, ಜ್ಞಾನ ಅಂದ್ರೆ ಇದೆಲ್ಲ ತಿಳುವಳಿಕೆ, ನಮಗೆಲ್ಲ ತಿಳಿಸಿಕೊಡ್ತಕ್ಕಂಥದ್ದು ಜ್ಞಾನ ಅಲ್ಲ. ಜ್ಞಾನದಿಂದ ಎಲ್ಲ ನಮ್ಗೆ ಗುರುತಾಗ್ತದ. ಆ ಜ್ಞಾನಕ್ಕೆ ಮುಚ್ಚಾಕ್ಯದ ಯಾರು? ಅಜ್ಞಾನ ಆವರಣ. ಅಜ್ಞಾನದ ಆವರಣ ಯಾರಿಗೆ ಮುಚ್ಚದ ಅಂತ ಕೇಳಿದ್ರೆ ಜ್ಞಾನಕ್ಕೆ ಮುಚ್ಚಾಕ್ಯದ. ಹಂಗ ಕಣ್ಣಿನ ಮೇಲೆ ಇರ್ತಕ್ಕಂಥ ಯಾವ ಕೇಳಿದ್ರೆ ಈ ವ್ಯಕ್ತಿ ಅದಾವ, ಹಿಂಗ ಕಣ್ಣಿಗೆ ಮುಚ್ಚಿ ಹಾಕ್ತಂದ್ರೆ ಏನು ಕಾಣಿಸ್ತದ? ಕಾಣಿಸ್ತದ. ಕಣ್ಣು ಮುಚ್ಚಿದ್ರೆ ಕಾಣಿಸ್ತದ? ಕಣ್ಣು ಮುಚ್ತಾನೇನು? ಪರದೆ ಮುಚ್ತಾನ? ಅದೇವೇನು? ಕಣ್ಣು ಮುಚ್ಚಕ್ ಬರ್ತದ? ಕಣ್ಣು ಮುಚ್ಚಕ್ ಬರಂಗಿಲ್ಲ. ಕಣ್ಣಿಗೆ ಇಂದ್ರಿಯ ಅದ. ಮತ್ತೆ ಇದು ಕಾಣವ್ ಏನದವ್ರಿ? ಇವು ಕಾಣವ್ ಕಣ್ಣಲ್ಲಿ ಇವು ಗೋಲಕ್ ಅದಾವ. ಇಂದ್ರಿಯ ಅತೀಂದ್ರಿಯ ಅದ. ಇಂದ್ರಿಯ ಖರೆಯದ ಅತೀಂದ್ರಿಯ. ಇಂದ್ರಿಯಕ್ಕೆ ಏನಾಗುದಿಲ್ಲ ಅಂತ ಕೇಳಿದ್ರೆ ವಿಷಯ ಆಗುವುದಿಲ್ಲ, ಅದಕ್ಕದ ಅತೀಂದ್ರಿಯ. ಹೀಗೆ ಇಲ್ಲಿ ಜ್ಞಾನಕ್ಕೆ ಅಜ್ಞಾನ ಏನು ಮಾಡಿದೆ ಅಂತ ಕೇಳಿದ್ರೆ ಆವೃತ್ತ ಮಾಡಿದೆ ಅಂದ್ರೆ ಆವರಣ ಮಾಡಿದೆ. ಆವೃತವಾಹೆ ते जीवति अज्ञान पूर्त आवरण करके संसार को ही प्राप्त हुए. ನೋಡ್ರಿ, ಈ ಜೀವ ಆ ಅಜ್ಞಾನದಿಂದ ಮಾಡಲ್ಪಟ್ಟಂತ ಯಾವ ಆವರಣದ, ಮುಚ್ಚಲ್ಪಟ್ಟಂತ ಯಾವ ಆವರಣದಲ್ಲೋ ಆ ಆವರಣದಿಂದ ಸಂಸಾರಕ್ಕೂ ಹಿ ಪ್ರಾಪ್ತ ಹುವಾ ಹೈ. ನಾವೆಲ್ಲ ಎದಕ್ಕೆ ಪ್ರಾಪ್ತ ಆಗಿದ್ದೇವ್ರಿ? ಸಂಸಾರಕ್ಕೆ ಪ್ರಾಪ್ತ ಆಗಿದ್ದೇವಲ್ಲ ನಾವು. ಏನು ಜ್ಞಾನಕ್ಕೆ, ಪರಮಾರ್ಥಕ್ಕೆ ಪ್ರಾಪ್ತ ಆಗಿದ್ದೇವೆ, ಸಂಸಾರಕ್ಕೆ ಪ್ರಾಪ್ತ ಆಗಿದ್ದೇವೆ. ಅದಕ್ಕೆ ಕಾರಣ ಏನಂತ ಕೇಳಿದ್ರೆ ಈ ಅಜ್ಞಾನದಿಂದ ಮಾಡಿದಂತೆ ಯಾವ ಆವರಣ ಅಂದ್ರೆ ನಮ್ಮ ಆತ್ಮಸ್ವರೂಪದ ಜ್ಞಾನವನ್ನೇ ಅಜ್ಞಾನ ಏನು ಮಾಡಿದೆ? ಮುಚ್ಚಿ ಹಾಕಿದೆ. ಮುಚ್ಚಿ ಹಾಕಿದಕ್ಕೆ ನಾ ಬ್ರಹ್ಮ ಅನ್ನೋದು ಇವನಿಗೆ ಜ್ಞಾನ ಇಲ್ಲ. ಮೇವೇನಂತ ನಾ ಜೀವಿದ್ದೀನಿ, ನಾ ಸಂಗಪ್ಪ ಇದ್ದ, ನಾ ನಿಂಗಪ್ಪ ಇದ್ದ, ನಾ ಅಂಥವಿದ್ದ, ನಾ ಇಂಥವಿದ್ದ, ನಾ ಅವ ಇದ್ದ, ನಾ ಇವ ಇದ್ದ. ಏನು ಮಾಡೋದು? ನೀ ಇದ್ದು, ನೀ ಇದ್ದವನೇ ಬೇರೆ, ನೀ ಹೇಳೋದನ್ನೇ ಬೇರೆ. ನೀ ಏನು ಹೇಳಕತ್ತೀವಿ ಅವ ನೀ ಅಲ್ಲ, ಏನು ಅವನೇ ನೀ, ಹೌದಿಲ್ಲ?
ಪ್ರಭು ರಾಮಚಂದ್ರನ ಸುದ್ದಿ ಗೊತ್ತದಿಲ್ಲ. ವಸಿಷ್ಠರು ಒಮ್ಮೆ ಕೇಳಿದ್ರು, ಯಾರು ನೀನು ಅಂತ ಕೇಳಿದ್ರು, ನಾ ರಾಮ ಅಂದ. ಹೆಸರು ಕೇಳಿಲ್ಲ ಅಂದ. ದಶರಥನ ಮಗ ಅಂದ. ನಿಮ್ಮ ಅಪ್ಪ ಕೇಳಿಲ್ಲ ಅಂತ. ನಾ ಅಯೋಧ್ಯಾಪತಿ ರಾಜ ಅಂದ. ನೀ ಯಾವ ದೇಶದ ರಾಜ ಅಂತ ಕೇಳಿಲ್ಲ. ನಾ ಸೀತಾಪತಿ ಅಂದ. ನೀ ಯಾರ ಗಂಡ ಅಂತ ಕೇಳಿಲ್ಲ. ಯಾರು ನೀ? ಅವಾಗ ಹಾ ಅಂದ. ಯಾರು? ರಾಮ. ನಾ ಯಾರು ಅನ್ನೋದು ನನಗೆ ಗೊತ್ತಿಲ್ಲ, ಗುರುದೇವ ನೀನೇ ತಿಳಿಸ್ಬೇಕು. ಅವಾಗ ಯೋಗ ವಾಸಿಷ್ಠ ಮುಖಾಂತರವಾಗಿ ರಾಮನಿಗೆ ಏನಂತ ಕೇಳಿದ್ರೆ ನೀ ಯಾವ ರೀತಿ ಅನ್ನೋದು ಹೇಳಲಾಗಿದೆ. ಹಾಗೆ ಇಲ್ಲಿನೂ ಕೂಡ ಏನಂತ ಕೇಳಿದ್ರೆ ಜೀವನಿಗೆ ಈ ಯಾವೇನಪ್ಪ ಅಂತ ಕೇಳಿದ್ರೆ ಅಜ್ಞಾನ ಏನು ಮಾಡಿದೆ, ಅಜ್ಞಾನ ಆವರಣ ಜ್ಞಾನವನ್ನೇ ಮುಚ್ಚಾಕಿದೆ. ಹೀಗೆ ಮುಚ್ಚಾಕಿರೋದ್ರಿಂದ ಜೀವ ಆ ಅಜ್ಞಾನದಿಂದ ಮಾಡಲ್ಪಟ್ಟಂತೆ ಯಾವ ಆವರಣದ ಆ ಆವರಣದಿಂದ ಇವ ಸಂಸಾರಕ್ಕೆ ಬಂದು ಪ್ರಾಪ್ತಾಗಿದೆ. ಬರಬಾರದಿತ್ತ ಈ ಊರಿಗೆ, ಯಾವ ಊರಿಗೆ? ಈ ಅಜ್ಞಾನ ಎಂಬ ಊರಿಗೆ ಬಂದು ಬಿದ್ದೇನು ಮಾಯಾ ಬಲಿಯೊಳಗೆ. ಈ ಸಂಸಾರ ಎಂಬು ಮಾಯಾ ಬಲಿಗೆ ಬಿದ್ದಾನಿವ. ಯಾರು? ಜೀವ. ಬಹಳ ಮಜಾ. ಕಡ್ಕೋಳ್ ಮಡಿವಾಳತ್ನವ್ರು ಒಂದು ಕಡೆಗೆ ಹೇಳ, ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತಾದೋ, ಇದು ಮಾಯಿಗೆ ಸೋತಾದೋ, ಇರುಳ ಕಂಡ ಬಾವಿಯೊಳಗ ಹಗಲೇ ಬಿದ್ದದೋ. ಎಷ್ಟು ಮಜಾ ಅದ. ಎಷ್ಟು ಶೂರ ವೀರರು ನೋಡ್ರಿ ನಾವು. ಎಷ್ಟು ಚಂದ ಹೇಳರು. ಎಂತ ಮಾನವ ಜನ್ಮ ಇದು ಮಾಯಿಗೆ ಸೋತ. ಇದು ಎಂತ ಮಾನವ ಜನ್ಮಪ್ಪ. ಆದ್ರೆ ಯಾರಿಗೆ ಸೋತದ? ಇದು ಮಾಯಿಗೆ ಸೋತ. ಹ್ಯಾಂಗ ಸೋತದಂದ್ರೆ ಅವರು ಉದಾಹರಣೆ ಕೊಡ್ತಾರೆ. ರಾತ್ರಿ ಕಂಡ ಬಾವಿಯೊಳಗೆ, ಇವರು ಅಂದ್ರೆ ರಾತ್ರಿ ರಾತ್ರಿ ಕಂಡ ಬಾವಿಯೊಳಗೆ ಯಾವಾಗ ಬಿದ್ದದು ತಿಳಿದ್ರು? ಹಗಲೇ ಬಿದ್ದದು. ರಾತ್ರಿ ಅಲ್ಲಿ ಹೋದ್ರೆ ಅದು ಬಾವಿ ಅದತ್ ಕಾಣಿಸ್ತದತ್ತ. ಮತ್ ಇವ ಯಾವಾಗ ಬಿದ್ದಾನಂತ ಕೇಳಿದ್ರೆ ಹಗಲೆತ್ ಕಾಣಿಸ್ಲಿಕ್ಕಿಲ್ಲ ಬಾವಿ. ಆ ಬಾವಿ ಅದತ್ ಕಾಣಿಸ್ಕ ಅಲ್ಲ, ರಾತ್ರಿ ಹೋದ್ರೆ ಬಾವಿ ಅದತ್ ಕಾಣಿಸ್ತದತ್ತ, ಕತ್ಲಾಗ ಹೋದ್ರೆ ಇದು ಬಾವಿ ಅಂತ ಕಾಣಿಸ್ತದತ್ತ. ಮತ್ ಇವ ಹಗಲೆತ್ ಹೋಗ್ಯಾನಪ್ಪ ಅಲ್ಲಿ. ಮತ್ ಹಗಲೆತ್ ಕಾಣ್ಲ ಇಲ್ರಿ, ಕಾಣ್ಲಾರ್ದಕ್ ಬಿದ್ದಾನ ಬಾಯಾಗತ್ತ ಅನ್ಬಹುದು. ಆದ್ರೆ ಅದ್ರ ರಾತ್ರಿ ಹೋದ್ರೆ ಕಾಣೋ ಬಾವಿಯಾಗ ಇವ ಯಾವಾಗ ಬಿದ್ದಾನ? ಇವ ಯಾರಿಗೂ ಸೋತಾನ? ಇದೇ ಅಜ್ಞಾನದ ಪ್ರಭಾವ. ಎಷ್ಟು ಮಜಾ ಅದ ನೋಡಿ. ಸಂಸಾರಕ್ಕೂ ಹೀಗೆ ಪ್ರಾಪ್ತ ಹೋಗಿ. ಅದಕ್ಕೆ ಈ ಜೀವಾತ್ಮ ಎದಕ್ಕೆ ಪ್ರಾಪ್ತ ಆಗ್ಯಾನ ಅಂತ ಕೇಳಿದ್ರೆ ಈ ಸಂಸಾರಕ್ಕೆ ಪ್ರಾಪ್ತ ಆಗ್ಯಾನ. और जिन जीवों का सो अज्ञान गुरु शास्त्र के प्रसाद जन्य ज्ञान करके निवृत्त हुआ है. ಯಾವ ಜೀವಿಗಳದು ಅಜ್ಞಾನ ಗುರುಶಾಸ್ತ್ರ ಪ್ರಸಾದದಿಂದ ಅಂದ್ರೆ ಗುರುಶಾಸ್ತ್ರ ಕೃಪೆಯಿಂದ, ವೇದ ಕೃಪಾ ಗುರು ಕೃಪಾ ಅಂತ ಹೇಳಿರಲ್ಲ, ಈ ಕೃಪೆಯಿಂದ ಜ್ಞಾನ ಕರಿಕೆ ಅವರಿಗೆ ಜ್ಞಾನ ಆಗಿ ನಿವೃತ್ತ ಹೂವಾಯ. ಈ ಅಜ್ಞಾನದ ಆವರಣ ಸತ್ಶಾಸ್ತ್ರ ಮತ್ತು ಸದ್ಗುರುಗಳ ಕೃಪೆಯಿಂದ ನಮ್ಮ ಸ್ವರೂಪದ ನಮಗೆ ಜ್ಞಾನ ಆಗಿ ಆವರಣದ ಏನಾಗ್ತದೆ ಅಂತ ಕೇಳಿದ್ರೆ ನಿವೃತ್ತಿ ಆಗ್ತದೆ. ನಿವೃತ್ತವಾಯ. तीन पुरुषों का अहम ब्रह्मास्मि ये ज्ञान प्रत्यक्ष अभिन्न ब्रह्म को प्रकाश करे है. ಆ ಪುರುಷರ ಅಹಂ ಬ್ರಹ್ಮಾಸ್ಮಿ ಎಂಬುವ ಜ್ಞಾನ ಅಂದ್ರೆ ಇಂಥ ಜ್ಞಾನಿಗಳಿಗೆ ಅಹಂ ಬ್ರಹ್ಮಾಸ್ಮಿ ಎಂಬುವ ಯಾವ ಜ್ಞಾನದಲ್ಲೋ ಜ್ಞಾನ ಪ್ರತ್ಯಕ್ಷ ಅಭಿನ್ನ ಬ್ರಹ್ಮಕ್ಕೂ ಪ್ರಕಾಶ ಕರೆ. ಪ್ರತ್ಯಕ್ಷ ಅಭಿನ್ನ ಬ್ರಹ್ಮಕ್ಕೂ ಅಂದ್ರೆ ಪ್ರತ್ಯಕ್ಷ ನಮ್ಮ ಅಭಿನ್ನ ಸ್ವರೂಪವಾಗಿರ್ತಕ್ಕಂಥ ಯಾವ ಬ್ರಹ್ಮ, ಬ್ರಹ್ಮ ಭಿನ್ನ ಪ್ರತ್ಯಗಾತ್ಮ, ಬ್ರಹ್ಮಾಭಿನ್ನ ಅಂದ್ರೆ ಬ್ರಹ್ಮಗೆ ಅಭಿನ್ನವಾಗಿರ್ತಕ್ಕಂಥ ಯಾವ ಪ್ರತ್ಯಗಾತ್ಮದನಲ್ಲ ಈ ಪ್ರತ್ಯಗಾತ್ಮನ ಪ್ರಕಾಶಕರೇ ಹೇ ಅಂದ್ರೆ ಈ ಪ್ರತ್ಯಗಾತ್ಮನನ್ನು ಕೇಳಿದ್ರೆ ಈ ರೀತಿಯಾಗಿ ಜ್ಞಾನ ಮಾಡಲಾಗಿದೆ, ಜ್ಞಾನವಾಗಿದೆ. ಇತಿ ಯ ಗೀತಾ ಸ್ಮೃತಿ ಗೀತಾ ಅಜ್ಞಾನ ವಿಷಯ ಪ್ರಮಾಣ. ಮತ್ತು ಅಜ್ಞಾನ ಹೆಂಗದ ಅನ್ನೋದಕ್ಕೆ ಏನಂತೆ ಗೀತಾಶಾಸ್ತ್ರ ಕೂಡ ಏನದ ಪ್ರಮಾಣ ಅಂತ. ಹ್ಯಾಂಗ ವೇದ ಪ್ರಮಾಣದ ಹಂಗ ಗೀತಾ ಪ್ರಮಾಣ, ಹ್ಯಾಂಗ ವೇದ ಮತ್ತು ಗೀತಾ ಪ್ರಮಾಣದ ಹಾಗ ನಮ್ಮ ಸ್ವ ಅನುಭವನೂ ಪ್ರಮಾಣದ. ಅಹಂ ಬ್ರಹ್ಮನ ಜಾನಾಮಿ, ನಾ ಬ್ರಹ್ಮ ತಿಳಿದಿಲ್ಲ ಅನ್ನೋದೇ ಇದೆ ಏನದ ಅಂತ ಕೇಳಿದ್ರೆ ಅಜ್ಞಾನ ಅದ. ಈ ರೀತಿಯಾಗಿ किंवा इस स्मृति विषय अज्ञान को ब्रह्म के स्वरूप का आवरण का कथन कर्या है. ಈ ಸ್ಮೃತಿಯಲ್ಲಿ ಆದರೂ ಕೂಡ ಅಜ್ಞಾನ ಇದು ಬ್ರಹ್ಮ ಸ್ವರೂಪಕ ಆವರಣ ಮಾಡಿದಂತೆ ಹೇಳಲಾಗಿದೆ. ಸೊ ಆವರಣ का भाव ಪದಾರ್ಥ ವಿಷಯ ಹೋವೆ. ಆವರಣ ಭಾವ ಪದಾರ್ಥದಲ್ಲೇ ಆಗ್ತದೆ. ಭಾವ ಅಂದ್ರೆ ಇದ್ದ ಪದಾರ್ಥದ. ಈಗ ಇದು ಬಟ್ಟೆ ಅದ ಅಂತೀರಿ ಇಲ್ಲ ಅಂತೀರಿ ಅದಂತೆ ಇದು ಮೈ ಮುಚ್ಚದ. ಮತ್ ಇದ್ರ ಸ್ವರೂಪ ಕೇಳಕ್ ಹೋದ್ರ ಬಟ್ಟೆ ಇಲ್ಲ ಅಂದ್ರ ಇಲ್ಲ, ಖರೆ ಮೈ ಮುಚ್ಚದಂದ್ರು ಬಟ್ಟೆ ಇಲ್ಲ, ಹೆಂಗ್ ಮೈ ಮುಚ್ಚದ? ಅದಕ್ಕೆ ಅಜ್ಞಾನ ಅಭಾವ ರೂಪ ಒಪ್ಪದ್ರಿ ಅಂದ್ರ ಇಲ್ಲ ಅಂದಂಗಾಯ್ತು.
ಮತ್ತ ಅಜ್ಞಾನ ಇಲ್ಲಂದ್ರೆ ಮತ್ತೆ ಇದು ಆತ್ಮನಿಗೆ ಮುಸ್ತದ ಹೆಂಗದ ಈ ಜೀವನ ಜ್ಞಾನಕ್ಕೆ ಹೆಂಗ ಆವರಣ ಮಾಡ್ತದ ಆವರಣ ಮಾಡ್ಬೇಕಿದ್ರೆ ಅದು ಅದ ಅನ್ಬೇಕಿದೆ. ಮತ್ತಿದು ಜಗತ್ತು ಯಾರದಿಂದಾಗ್ಯದ ಅಂತ ಕೇಳಿದ್ರೆ ಅಜ್ಞಾನದಿಂದಾಗ್ಯದ. ಅಜ್ಞಾನದಿಂದಾಗ್ಯದ ಇದು ಜಗತ್ತು ಅದ ಅಂತೀರೋ ಇಲ್ಲ ಅಂತೀರಿ? ಅದ ವ್ಯವಹಾರ ಅಂದ್ರೆ ವ್ಯವಹಾರಿಕ ಸತ್ಯದಿಂದ ಜಗತ್ತದ. ವ್ಯವಹಾರಿಕ ಸತ್ಯದಲ್ಲಿ ಜಗತ್ತಿಲ್ಲ ಅಂತ ಯಾವ ಕಾಲಕ್ಕೂ ಹೇಳಬಾರದು. ವ್ಯವಹಾರಿಕ ಸತ್ಯದಿಂದ ಜಗತ್, ಪಾರಮಾರ್ಥಿಕ ಸತ್ಯದಿಂದ ಇದರದ ಅತ್ಯಂತ ಅಭಾವದ. ಯಾವ ಸತ್ಯದಿಂದ ಅಭಾವದ? ಅದಕ್ಕೆ ತುಕಾರಾಮ್ ಮಹಾರಾಜ್ ಹೇಳ್ಯಾರ, ನ ಝಾಲಾ ಪ್ರಪಂಚ आहे ಪರಬ್ರಹ್ಮ, ನ ಝಾಲಾ ಪ್ರಪಂಚ, ಈ ಪ್ರಪಂಚ ಅನ್ನೋದೇ ಆಗಿಲ್ಲ, ಇದು ಹುಟ್ಟಿಲ್ಲ, ಇದು ಇಲ್ಲ ಅಂತಂದ್ರೆ ಹೌದಿಲ್ಲ? ಇದು ಖರೇನೋ ಸುಳ್ಳು ಅವ್ರು ಹೇಳುದು? ಆದ್ರೆ ಎಲ್ಲಿ ನಿಂತು ಹೇಳಗತ್ತಾರ ಇದು? ಇದು ಪಾರಮಾರ್ಥ ಸತ್ತಾ ದೃಷ್ಟಿದಿಂದ ಹೇಳಗತ್ತಾರ, ಪಾರಮಾರ್ಥ ಸತ್ಯದಿಂದ ಹೇಳಗತ್ತಾರ. ಇದು ಪಾರಮಾರ್ಥ ಸತ್ಯದಿಂದ ನೋಡಿದ್ರೆ ಜಗತ್ತಿಲ್ಲ, ವ್ಯವಹಾರಿಕ ಸತ್ಯದಿಂದ ನೋಡಿದ್ರೆ ಜಗತ್ತಿಲ್ಲ ಅಂತ ನಿಮ್ಗೆ ಹೇಳಕ ಬರೋದು. ವ್ಯವಹಾರಿಕ ಸತ್ಯದಿಂದ ಜಗತ್ತಿದೆ, ಪಾರಮಾರ್ಥಿಕ ಸತ್ಯದಿಂದ ಜಗತ್ತೇ ಇಲ್ಲ ಅಂತ ಹೇಳ. ಹಿಂಗೆ ಇವು ತಾತ್ಪರ್ಯದ, ಇವು ತಾತ್ಪರ್ಯ ತಿಳ್ಕೊ. ಅಲ್ಲಿ ಶಾಸ್ತ್ರ ಕೇಳಕ್ ಹೋಗಿದ್ದು ಜಗನೇ ಇಲ್ಲ, ಈ ಸೃಷ್ಟಿನೇ ಇಲ್ಲ. ಹಂಗ ಅವು ಮಾತಾಡ್ತಿರ್ತಾವ. ಕೆಲವು ಕಂಪನಿ ಹೊಸ ಬಂದಿರ್ತಾವಲ್ಲ, ಅವಕ್ಕೇನೋ ಗುರ್ತು, ಹಿಂದೂ ಗುರ್ತಿಲ್ಲ, ಮುಂದೆ ಗುರ್ತಿಲ್ಲ, ಏನೋ ಗುರ್ತಿಲ್ಲ. ಅವು ಬಂದಿರ್ತಾವ. ಒಂದಿನ ಬಂದು ಶಾಸ್ತ್ರದ ಕೂತ್ರು, ಇಲ್ಲಿ ಶಾಸ್ತ್ರದಾಗ ಏನ್ ಹೇಳದಪ್ಪ, ಜಗತ್ತೇ ಇಲ್ಲ ಅಂತ ಪಕ್ಕ ಇವತ್ತು ತಲೆ ಕೆಟ್ಟದ. ಪಕ್ಕ ತಲೆ ಕೆಟ್ಟದ, ಇವ್ನು ಹೇಳೋದು ತಲೆ ಕೆಟ್ಟ, ಬರದವ್ರದ್ದು ತಲೆ ಕೆಟ್ಟ, ಮುಂದ್ ಕೂತ್ ಕೇಳಾಗತ್ತವ ಪಕ್ಕ ಕೆಟ್ಟ ಕೆಟ್ಟದಂತೆ ಬಂದು ಮುಂದ್ ಕೂತಾವ. ಈಗಿನ ಬಾಳ ಹಿಂದುಳಿದ ಮಂದಿ ಎದ್ದು ಹೋಗ್ತಾರ ಅವರು. ಖರೆ ಈ ಜಗತ್ ಅದಂತೂ ಹೇಳ್ಯದ, ಇಲ್ಲ ಅಂತೂ ಹೇಳ್ಯದ. ಅದ ಅಂದ್ರೆ ಹೆಂಗದ, ಇಲ್ಲ ಅಂದ್ರೆ ಹೆಂಗಿಲ್ಲ. ಅದ ಅಂದ್ರ ವ್ಯವಹಾರಿಕ ಸತ್ತದಿಂದ ಅದ, ಇಲ್ಲಂದ್ರ ಪಾರಮಾರ್ಥಿಕ ಸತ್ತದಿಂದ ಇದು ಜಗತ್ತಿಲ್ಲ. ಯಾರ ಅಪ್ಪಗೂ ಇಲ್ಲಿದು. ಯಾವ ಸತ್ತದಿಂದ? ಪಾರಮಾರ್ಥಿಕ ಸತ್ತದಿಂದ ಇಲ್ಲ. ಅದಕ್ಕೆ ಅರ್ಧಮರ್ಧ ಜ್ಞಾನ ಇತ್ತಂದ್ರೆ ಹಿಂಗಾಗ್ತದೆ. ಇದ್ರ ಪೂರ್ಣ ಜ್ಞಾನ ಇರ್ಬೇಕು. ಇದು ಅರ್ಧಮರ್ಧ ಜ್ಞಾನ ಇತ್ತಂದ್ರೆ ಇದು ಅದೇನಂತಾರಲ್ಲ, ಅಗಸರ್ ನಾಯಿ. ಅಗಸರ್ ನಾಯಿ ಅಂತ ಕೇಳಿದ್ರೆ ಹಳ್ಳನೂ ಕಾಯ್ಲಿಲ್ಲಂತ, ಮನಿನೂ ಕಾಯ್ಲಿಲ್ಲಂತ. ಹಿಂಗೆ ಅಗಸರ್ ನಾಯಿ ಕಂಪ್ನಿ ಅವು. ಅವಕ್ಕೆ ಪಕ್ಕ ಅದನ್ನು ಗುರುತಿಲ್ಲ, ಪಕ್ಕ ಇದನ್ನು ಗುರುತಿಲ್ಲ. ನಾ ಕೇಳ್ತೀನಿ, ಸಂಸಾರ ಮಾಡಕತ್ತಾರ, ಸಂಸಾರಿಕರಿಗೆ ಕೇಳ್ತೀನಿ, ಸಂಸಾರ ಅಂದ್ರೆ ಏನು, ಪ್ರಪಂಚ ಅಂದ್ರೆ ಏನು ಹೇಳಕ್ ಬರ್ತದ ಅವ್ರಿಗೆ? ಗುರ್ತದ? ಗುರ್ತೇ ಇಲ್ಲ. ಮತ್ತ ಈಗ ನೀವು ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೆ ಆ ಕೆಲಸದ ಬಗ್ಗೆ ಗುರ್ತಿದ್ರ ಅದು ಮಾಡಕ್ ಪ್ರವೃತ್ತ ಆಗ್ಬೇಕು, ಗುರ್ತಿಲ್ಲದೆ ಮಾಡಕ್ ಪ್ರವೃತ್ತ ಆಗ್ಬೇಕು ಅಂದ್ರೆ ಅದ ಕಾರ್ಯ ಸರಿಯಾಗಿ ಆಗ್ತದ. ಮತ್ ಸಂಸಾರ ಅಂದ್ರೆ ಅವ್ರಿಗೆ ಗುರ್ತದೇನು? ಮತ್ ಹೋಗಿ ಹೇಳಿರಿ ಅವ್ರಿಗೆ, ಬಂದಾರ ಸ್ಟ್ರೈಕ್ ತಗೊಂಡು, ಅವ್ರಿಗೆ ಗುರ್ತದೇನು? ಪ್ರಪಂಚ ಅಂದ್ರೆ ಏನಿದ್ರು ಸ್ವಲ್ಪ ಗುರ್ತಿಲ್ಲ. ಗುರ್ತಿಲ್ಲ, ಖರೆ ಮಾಡಾಕತ್ತಾರಿಲ್ಲ, ಮಾಡಾಕತ್ತಾರ. ಅದು ಸರಿ ಆಗ್ತದ? ಅದೇ ಅದಕ್ಕೆ ಹೇಳ ತಾತ್ಪರ್ಯ ಅಂತ ಕೇಳಿದ್ರೆ, ಗುರ್ತೇ ಇಲ್ಲದ್ರ ಸ್ವರೂಪ ಹೌದಿಲ್ಲ. ಗುರ್ತಿದ್ದ ಮಾಡಿದ್ರೆ ಅವನಿಗೆ ಅದು ಅಪಾಯ ಇಲ್ಲ, ಗುರ್ತಿಲ್ಲದೆ ಮಾಡಿದ್ರೆ ಏನಾಗ್ತದೆ ಅಂತ ಕೇಳಿದ್ರೆ ಅದು ಅಪಾಯ ಮಾಡ್ತದೆ. ಅಂದ್ರೆ ಅದು ನಮ್ಗೆ ದುಃಖ ಕೊಡ್ತದೆ. 10 ಲಕ್ಷಕ್ಕೆ ಅದಕ್ಕೆ ಎಷ್ಟು ಮಜಾ ಆದಿದೆ ಶಾಸ್ತ್ರ. ಅದಕ್ಕೆ ಕೇಳಿದ್ರೆ ಪಕ್ಕಾ ಕೇಳಬೇಕು, ಇಲ್ಲಾಂದ್ರೆ ಈ ಕಡೆ ಹಣಿಕಿನೇ ಹಾಕಬಾರ್ದು ಹೌದಿಲ್ಲ. ಅವ್ರ ಪಕ್ಕಾರ, ಅವ್ರು ಗಟ್ಟ್ಯಾರ. ಅವ್ರು ಯಾಕೆ ಗಟ್ಟ್ಯಾರ? ಅವ್ರು ಒಂದು ನಂಬ್ಯಾರ. ಅವ್ರು ಏನ್ ನಂಬ್ಯಾರ? ಸಂಸಾರ ಅದಂತ ನಂಬ್ಯಾರ, ಅದಕ್ಕೆ ಖರೆ ಅಂತ ನಂಬ್ಯಾರ. ಅವ್ರು ಹೌದಿಲ್ಲ. ಅವ್ರಿಗೆ ಸಂಶಯನೇ ಇಲ್ಲ ಎದ್ರ ಬಗ್ಗೆ, ಸಂಸಾರದ ಬಗ್ಗೆ ಸಂಶಯನೇ ಇಲ್ಲ. ಹೌದಿಲ್ಲ. ಮತ್ತ ಬಲ್ಲಂತ ಮಹಾತ್ಮರು ಅವ್ರಿಗೇನಪ್ಪಾ ಅಂತ ಕೇಳಿದ್ರೆ, ಇವರಿಗೆ ತಮ್ಮ ಸ್ವರೂಪದ ವಿಷಯಕ್ಕೆ ಏನನ್ನೋದು ಇವ್ರಿಗೆ ಯಥಾರ್ಥ ಜ್ಞಾನದಿದೆ. ಅವ್ರು ಅದು ಹೆಂಗ ನಂಬ್ಯಾರ ಹಂಗೆ ಇವ್ರು ಏನಂತ ಕೇಳಿದ್ರೆ ಬ್ರಹ್ಮ ನಂಬ್ಯಾರ. ಇವರು ಪಕ್ಕ ಅದಾರ. ಇವ್ರಿಗೆ ಅದ್ರದ್ದೇನಿಲ್ಲಪ್ಪ ಅಂತ ಕೇಳಿದ್ರೆ ತಾಕಲಾಟ ಇಲ್ಲ. ಯಾಕೆ? ಅದು ಇಲ್ಲೇ ಅನ್ನೋದು ಇವ್ರ ತಲೆಯಾಗದ. ಅವ್ರಿಗೆ ಅದ ಅನ್ನೋದು ಹೇಳಿ ನಂಬ್ಯಾರ ಅವ್ರು ಅದು ಗಟ್ಟಿ ಹಿಡ್ದಾರ. ಅವ್ರು ಇವ್ರು ಇಲ್ಲ ಅನ್ನೋದು ನಂಬ್ಯಾರ, ಇವ್ರು ಇದು ಗಟ್ಟಿ ಹಿಡ್ದಾರ. ಹೌದಲ್ಲ. ಇವರಿಗೆ ದುಃಖ ಇಲ್ಲ, ಅವರಿಗೂ ದುಃಖ ಇಲ್ಲ. ದುಃಖ ಯಾರಿಗದ ಅಂತ ಕೇಳಿದ್ರೆ ಎರಡು ಕಡೆ ಇದ್ದವ್ರು. ನಡ ಕಂಪನಿ ಅದಲ್ಲ ಇದು.
ಇವ್ರಿಗೆ ಮತ್ತೆ ಯಾಕಂತ ಕೇಳಿದ್ರೆ ಪಕ್ಕ ಇದನ್ನು ಗೊತ್ತಿಲ್ಲ, ಪಕ್ಕ ಅದನ್ನು ಗೊತ್ತಿಲ್ಲ. ಹೆಂಗಪ್ಪ ಅಂತ ಕೇಳಿದ್ರೆ ಇದ್ದಂಗೆ ಪಕ್ಕ ಸುಟ್ಟು ಬೂದಿ ಆಗಿದ್ರೆ ಅದು ಭಸ್ಮ ಅಂತ ಹೇಳಿ ಎಲ್ಲಾರು ಹಚ್ಕೋತಾರ, ನನಗೆ ಧರಿಸ್ತಾರ, ಹೌದಿಲ್ಲ? ಮತ್ತದು ಪಕ್ಕ ಕಟ್ಟಿಗೆರೆ ಅಂದ್ರೆ ಎದಕ್ಕೆ ಉಪಯೋಗ ಮಾಡ್ತಾರೆ. ಅದು ಇರ್ತದಲ್ಲ, ಅದು ಹಿಡಿದ್ರೆ ಕರಗ ಹಚ್ಚಲಾರದೆ ಬಿಡಲ್ಲ. ಹಂಗೆ ಇದ್ದಂಗೆ ಅರ್ಧ ದಗ್ಧ ಕಾಷ್ಟಂಕಿನೇ ಅಂತ ಶಾಸ್ತ್ರದಲ್ಲಿ ಹೇಳ. ಅರ್ಧ ದಗ್ಧ ಕಾಷ್ಟಂಕಿನೇ. ಅರ್ಧ ಅಂದ್ರೆ ಅರ್ಧ, ಪಕ್ಕ ಅಲ್ಲ ಅರ್ಧ. ದಗ್ಧ ಅಂದ್ರೆ ಸುಟ್ಟದ್ದು, ಕಾಷ್ಟ ಅಂದ್ರೆ ಏನಂತ ಕೇಳಿದ್ರೆ ಆ ಯಾವ ಕಟ್ಟಿಗೆ ಅಂದ್ರೆ ಅದು ಇದಲ್ಲಿ ಅರ್ಧ ದಗ್ಧ ಕಾಷ್ಟಕ್ಕಿನೇ. ಆ ಕಂಪ್ನಿಯಿಂದ ದುಃಖ ಯಾರಿಗದ ಅವ್ರಿಗೆ ಅದು. ಆ ಪಕ್ಕ ಸಂಸಾರ ನಮ್ಮ ಅವ್ರಿಗೆ ದುಃಖ ಅದದು, ದುಃಖಕ್ಕೆ ಸುಖ ತಿಳಿದಾರ ಅವರು. ಯಾರು ಅವ್ರಿಗೆ ಅದು ಭ್ರಮ ಅದ ಅವ್ರಿಗೆ, ಹೌದಾ? ಇವರು ಬ್ರಹ್ಮ ನಂಬ್ಯಾರ, ಯಾರು ಮಹಾತ್ಮರು. ಇದು ಪಕ್ಕ ಪರಮಾನಂದ ಸ್ವರೂಪ ಅನ್ನೋದೇ ಇದು ನಂಬ್ಯಾರ ಅವರು. ಇವರಿಗೆ ಆನಂದ ಅದು, ಅವ್ರಿಗೆ ಆನಂದ ಅದ. ಹೆಂಗ ಆನಂದ ಅದ ಅಂತ ಕೇಳಿದ್ರೆ ಅದು ಆನಂದ ಇಲ್ಲ, ಅದು ದುಃಖ ಅದ. ಖರೆ ಅವ್ರು ಹಂಗೆ ತಿಳ್ಕೊಂಡ ಎಷ್ಟು ಮಜಾ. ಇದು ತಾಕಲಾಟ ಯಾರಿಗದ ಅಂತ ಕೇಳಿದ್ರೆ ಸಾಧಕರಿಗೆ, ಮುಮುಕ್ಷುಗಳಿಗೆ ತಾಕಲಾಟ, ಹೌದಿಲ್ಲ? ಅರ್ಧ ಕೊಡ ಇದ್ರು ಏನು ಪ್ರಾಬ್ಲಮ್ ಇಲ್ಲ. ಇದು ಖಾಲಿ ಕೊಡ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ, ತುಂಬದ ಕೊಡ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅರ್ಧ ಕೊಡ ಇತ್ತದು ಹೊತ್ಕೊಂಡು ಹೋಗಿ ನಿಮ್ಗೆ ಹೆಂಗ್ ಮಾಡ್ತದ್ರಿ? ಆ ಪಲ್ಲಕ್ಕಿ ಹೊರ್ತಾರ ನೋಡ್ತಿರಲ್ಲ, ಮುಂದಕೊಂಡ್ ಮಾಡ್ತಾರ ನೋಡಿ. ಯಾಕೆ ಮಾಡ್ತಾರೆ ಯಾರಿಗೂ ಗೊತ್ತ. ನಮ್ಮೂರಾಗ ಹಿಂಗೆ ಪಲ್ಲಕ್ಕಿ ಉತ್ಸವ ಹೊರಟಿತ್ತು. ಹಿಂಗೆ ದನನ ಮುಂದೋಡ ಮತ್ತೆ ಹಿಂದೆ ಓಡಿ ಬರೋ ಹೆಂಗ ಅಗ್ದಿ ಅಂತ ಕೇಳಿದ ಮಂದಿಗೆಲ್ಲ ಹೆಂಗ್ ಬರುತ್ತರು. ನಮ್ದೊಂದು 4-5 ಹುಡುಗರು ಇದ್ದರು, ಕರೆದ ಬರ್ರಿ ನೀವು ಪಾಲ್ಕಿ ಬರ್ರಿ. ಅದೇನು ಪಾಲ್ಕಿನೇ ಹೆಂಗ್ ಮಾಡ್ತದೋ ಏನೋ ಅವ್ರು ಮಾಡ್ತಾರ ನೋಡ್ಕೊಂತ ಆಗ್ಬೇಕು. ನೀವು ಹೊರ್ರಿ ಅಂತಾನೆ ಅವ್ರು ಹೋಗಿ ಮತ್ತೆ ಹಂಗೆ ಅವ್ರು ಬೇಡ್ರಿ, ಅವ್ರು ಯಾರು ಹೋಗ್ತಾರೋ ಅವ್ರ ಪೈಲ ಕಾಲು ಬೀಳ್ರಿ ಅಂದ್ರೆ ನಿಮ್ಗೆ ಅವ್ರು ಹೆಂಗ ಬಿಟ್ಟು ಕೊಡ್ತಾರೋ, ನೀವು ತಗೋ ಪಲ್ಲಕ್ಕಿ ಅಂದ್ರು. ಆಯ್ತಮ್ಮ ಹೋಗಿ ಅವ ಒಬ್ಬ ಹೋದ, ಮುಂದಿನ ಅವ್ನ ಕಾಲು ಬಿದ್ದ, ಅವ ಸರದ, ಇವನಿಗೆ ಕೊಟ್ಟ ಪಾಲ್ಕಿ. ಹಿಂದೊಬ್ಬ ಬಂದ, ಅವನ ಕಾಲು ಬಿದ್ದ, ಅವನು ಸರದ. ಯಾರು ಸಮಾಧಾನ ಹೋಯ್ತು ಪಾಲ್ಕಿ. ಗುಡಿಗೆ ಮುಡ್ತು. ನಾ ಕೇಳ್ದ ಏನೋ ಪಾಲ್ಕಿ ಮುಕ್ಕ ಮಾಡ್ತೇನೆ. ಏನಿಲ್ರಿ ಅಂತಂದ್ರೆ ಅವ್ರಿಗೆ ಕೇಳ್ದ, ಯಾಕೋ ನೀವು ಹಿಂಗೆ ಮುಕ್ಕ ಅದು ಪಾಲ್ಕಿರಿದ್ದು ಅವ್ರಿಗೆ ಯಾಕೆ ಮಾಡಿಲ್ವ ತಂದೆನ ಸುಮ್ಮ ಅದು ಹಿಂಗೆ ಮಜಾ ಇರ್ತದೆ. ಇರ್ಲಿ, ತಾತ್ಪರ್ಯ ಏನಪ್ಪ ಅಂತ ಕೇಳಿದ್ರೆ ಇಲ್ಲಿ ಏನು ಹೇಳೋದು ಅಂತ ಕೇಳಿದ್ರೆ ಹಿಂಗೆ ಒಂದು ಯಾವಾದ್ರೆ ಪಕ್ಕ ನಂಬಬೇಕು, ಅರ್ಧವಟ್ಟ ಆಗಿರಬಾರ್ದು. ಅದು ಯಾವ ಕೆಲಸಕ್ಕೂ ಬರಂಗಿಲ್ಲ. ಇದರ ಅರ್ಥ ಏನಪ್ಪ ಅಂತ ಕೇಳಿದ್ರೆ ಮುಮುಕ್ಷುಗಳಾದವರು ಅವರಿಗೆ ಅದು ಇನ್ನೂ ಪಕ್ಕ ಜ್ಞಾನ ಇಲ್ಲ. ಅದಕ್ಕೆ ಶ್ರವಣದಿಂದ ಏನಂತ ಕೇಳಿದ್ರೆ ಶ್ರವಣ ಮಾಡದೆ ಮನನ ಮಾಡಬೇಕು, ಮನನ ಮಾಡದೆ ನಿಧಿಧ್ಯಾಸನ ಮಾಡಬೇಕು, ಮಾಡಿ ತತ್ವ ಪದಾರ್ಥದ ಶೋಧನೆ ಮಾಡಬೇಕು. ಆಮೇಲೆ ಅಂತ ಕೇಳಿದ್ರೆ ತನ್ನ ಸ್ವರೂಪ ಸಾಕ್ಷಾತ್ಕಾರ ಆಗ್ತದೆ. ಅವಾಗ ಸಮಾಧಿ ಸ್ಥಿತಿಗೆ ಇಳಿತಾನೆ. ನಿಧಿಧ್ಯಾಸನದ ಪರಿಪಕ್ವ ಅವಸ್ಥೆ ಅಂದ್ರೆ ಏನದಂತ ಕೇಳಿದ್ರೆ ಸಮಾಧಿ ಅಂತ ಶಾಸ್ತ್ರದಲ್ಲಿ ಹೇಳಲಾಗಿದೆ. ಈ ರೀತಿಯಾಗಿ ಏನಪ್ಪಾ ಅಂತ ಕೇಳಿದ್ರೆ ಇಲ್ಲಿ ಅಭಾವ ಪದಾರ್ಥ ವಿಷಯ ತಾನೆ ಅಂದ್ರೆ ಆವರಣ. ಇದು ಅಭಾವ ಪದಾರ್ಥದಲ್ಲಿ ಆಗುದಿಲ್ಲ. ಇಲ್ಲ ಅನ್ನಬೇಕಾದ್ರೆ ಹೆಂಗ್ ಮುಸ್ತದೆ ಇನ್ನೊಂದಕ್ಕದು ಅದು ಇರಬೇಕು, ಮುಚ್ಚಬೇಕು. ಹಂಗೆ ಅಜ್ಞಾನ ಏನಪ್ಪಾ ಅಂತ ಕೇಳಿದ್ರೆ ಅದು ಅಭಾವಕ್ಕಲ್ಲ, ಅದು ಭಾವರೂಪನೇ ಅಲ್ಲ. ಯಾತೆ ಜ್ಞಾನಕ್ಕೆ ಅಭಾವಕ್ಕೂ ಅಜ್ಞಾನ ರೂಪ ಮರಣೆ ಹಾರೆ ನೈಯಾಯಿಕೋನೇ भी इस स्मृति वचन के विरोध थे ता ज्ञान को भाव रूप ही मान्या चाहिए. ಅದಕ್ಕೆ ಈ ಜ್ಞಾನಕ್ಕೆ ಅಭಾವ, ಜ್ಞಾನದ ಅಭಾವ ಅಂದ್ರೆ ಅಜ್ಞಾನ ಅಂತ ಒಪ್ತಕ್ಕಂಥ ಯಾವ ನೈಯಾಯಿಕರದಲ್ಲೋ ಅವರಾದ್ರೂ ಕೂಡ ಈ ಸ್ಮೃತಿ ವಚನಕ್ಕೆ ವಿರೋಧಿಗಳಾಗ್ತಾರೆ, ಶ್ರುತಿ ವಚನಕ್ಕೂ ವಿರೋಧಿಗಳಾಗ್ತಾರೆ. ಆದ್ದರಿಂದ ಈ ಅಜ್ಞಾನಕ್ಕೆ ಭಾವರೂಪ ಅಂತ ಅವರು ಅಂಗೀಕರಿಸಬೇಕು ಅಂತ ಸಿದ್ಧಾಂತಿಗಳು ಹೇಳ್ತಾ ಇದ್ದಾರೆ. ಯಾತೆ सो गीता वचन वता अज्ञान की भाव रूपता विषय भी प्रमाण है. ಅಜ್ಞಾನ ಹೆಂಗೆ ಭಾವರೂಪದ ಅನ್ನೋದಕ್ಕೆ ಗೀತಾ ವಚನ ಕೂಡ ಏನಲ್ಲಿ ಪ್ರಮಾಣ. ನಮ್ಮೆಲ್ಲರ ಅನುಭವನು ಪ್ರಮಾಣದ. ಇದು ನಂಗೆ ಗುರುತಿಲ್ಲ ಅಂದ್ರೆ ಇದು ಏನದಪ್ಪ ಅಜ್ಞಾನ ಅನ್ನೋದು, ಇದು ಪ್ರತ್ಯಕ್ಷ ನಮ್ಮ ಅನುಭವವೇ ಪ್ರಮಾಣದ. ನಮ್ಮ ಶ್ರುತಿನೂ ಕೂಡ ಏನಂತ ಕೇಳಿದ್ರೆ ಅಜ್ಞಾನದಂತೆ ಹೇಳ್ಯಾರ. ಅವ್ರ ಇಸ್ ಉಕ್ತ ಗೀತಾ ವಚನ ವಿಷಯ ಜ್ಞಾನ ಕರಿಕೆ ಅಜ್ಞಾನ ಕಾ ನಾಶ ಕಥನ ಕರೆ. ಈ ಭಗವದ್ಗೀತೆಯ ವಚನದಲ್ಲಿ ಜ್ಞಾನದಿಂದಲೇ ಅಜ್ಞಾನದ ಏನಾಗ್ತದೆ ಅಂತ ಕೇಳಿದ್ರೆ ನಾಶ ಆಗ್ತದಂತ ತಿಳ್ಕೊಂಡು ಇಲ್ಲಿ ಹೇಳಲಾಗಿದೆ. ತಾ ಕರಿಕೆ ತ್ರಿಗುಣಾತ್ಮಕ ಅಚೇತನ ಸ್ವತಂತ್ರ पारमार्थिक परिणामी नित्य ऐसा जो प्रधान है सो ही अज्ञान है. ನೋಡ್ರಿ ಏನು ಹೇಳ್ತಾ ಇದ್ದಾರೆ ಅಂತ ಕೇಳಿದ್ರೆ ತ್ರಿಗುಣಾತ್ಮಕ ಅಚೇತನ
ತ್ರಿಗುಣಾತ್ಮಕದ ಅಚೇತನ ಸ್ವತಂತ್ರ ಪಾರಮಾರ್ಥಿಕ ಪರಿಣಾಮಿ ನಿತ್ಯ ಐಸಾದು ಪ್ರಧಾನ ಹೇ ಅಂದ್ರೆ ಈಗ ಕೆಲವು ಜನ ತ್ರಿಗುಣಾತ್ಮಕವಾಗಿರ್ತಕ್ಕಂಥ ಚೈತನ್ಯ ಅಲ್ಲದ್ದು ಸ್ವತಂತ್ರವಾಗಿರ್ತಕ್ಕಂಥದ್ದು ಪಾರಮಾರ್ಥಿಕ ಅಂದ್ರೆ ಸತ್ಯವಾಗಿರ್ತಕ್ಕಂಥದ್ದು ಯಾವ ಪರಿಣಾಮಿ ಅಂದ್ರೆ ಈ ಜಗತ್ತಿನ ಪರಿಣಾಮಿಯಾಗಿರ್ತಕ್ಕಂಥದ್ದು ಅದಕ್ಕೆ ಪರಿಣಾಮಿ ಅಂತ್ರಿ ಮತ್ತು ನಿತ್ಯ ಐಸಾದು ಪ್ರಧಾನ ಹಿಂಗ ಪ್ರಧಾನ ಅಂದ್ರೆ 3 ಗುಣಗಳ ಸಾಮ್ಯ ಅವಸ್ಥೆ ಅಂದ್ರೆ ಪ್ರಧಾನ. ಸಾಂಖ್ಯ ಶಾಸ್ತ್ರಕಾರರು ಆ ಪ್ರಧಾನ ಹೆಂಗದಂತ ಕೇಳಿದ್ರೆ ಹೀಗದಂತ ಹೇಳ್ತಾರೆ. ಹೇಗದು? ಅದು ಚೈತನ್ಯ ಅಲ್ಲ, ಅಚೇತನ ಜಡ ಅಂತ. ಮತ್ತದು ಸ್ವತಂತ್ರದಂತ ಹೇಳ್ತಾರೆ. ಯಾವುದು? ಆ ಪ್ರಧಾನ. ಮತ್ತು ಪಾರಮಾರ್ಥಿಕ ಮತ್ತು ಖರೆಯದಂತ ಹೇಳ್ತಾರೆ ಅವರು. ಮತ್ತು ಪರಿಣಾಮಿ. ಆದ್ರೆ ಪರಿಣಾಮ ಅಂದ್ರೆ ಏನು ಅಂತ ಕೇಳಿದ್ರೆ ಅಹಂಕಾರ, ಮುಂದಿದೆಲ್ಲ ಜಗತ್ತೇ ಹುಡ್ತದ ಅಂತ ಹೇಳ್ತಾರೆ. ಮತ್ತದು ನಿತ್ಯ ಅಂತ ಹೇಳ್ತಾರೆ. ಐಸಾದು ಪ್ರಧಾನ ಹೇ ಇಂಥ ಯಾವ ಪ್ರಧಾನದ? ಸೊ ಈ ಅಜ್ಞಾನ ಅದುವೇ ಅಜ್ಞಾನದ ಯಹ ಸಾಂಖ್ಯೋಂಕ ಮತವಿ. ಹಿಂಗ ಸಾಂಖ್ಯರು ಹೇಳ್ತಾರೆ. ಆ ಸಾಂಖ್ಯರ ಮತವಾದ್ರೂ ಕೂಡ ಖಂಡನ ಹೂವ ಜ್ಞಾನ ಅದು ಖಂಡನ ಐತಂತ ಹಿಂಗ ನೀವು ತಿಳ್ಕೊಬೇಕಂತಾರೆ. ಹೌದು. ಹೆಂಗ ನೈಯಾಯಿಕರ ಜ್ಞಾನಾಭಾವಕ್ಕೆ ಅಜ್ಞಾನ ಅಂದಾರಲ್ಲ, ಅದು ಹೆಂಗ ಸಿದ್ಧ ಆಗ್ಲಿಲ್ಲ, ಹಂಗಿಲ್ಲಿ ಅಚೇತನವಾಗಿರ್ತಕ್ಕಂಥದ್ದು, ಸ್ವತಂತ್ರವಾಗಿರ್ತಕ್ಕಂಥದ್ದು, ಪಾರಮಾರ್ಥಿಕವಾಗಿರ್ತಕ್ಕಂಥದ್ದು, ಪರಿಣಾಮಿಯಾಗಿರ್ತಕ್ಕಂಥದ್ದು, ನಿತ್ಯವಾಗಿರ್ತಕ್ಕಂಥದ್ದು ಇಂಥದ್ದು ಪ್ರಧಾನದಂತ ಹೇಳ್ಯಾರಲ್ಲ ಯಾರು ಸಾಂಖ್ಯರು. ಇದು ಆದ್ರೂ ಕೂಡ ಏನಂತ ಕೇಳಿದ್ರೆ ನಿಮ್ಮ ಮತನೂ ಕೂಡ ಸಂಭವಿಸುವುದು ಇಲ್ಲ. ಅಜ್ಞಾನದು ಹಿಂಗ ಇಲ್ಲ, ಆ ಪ್ರಧಾನ ಹಿಂಗ ಇಲ್ಲ ಅಂತ ಹೇಳ್ತಾರೆ. ತಾ ಲೋಕ ವಿಷಯ ಅಚೇತನ ರಥಾದಿಕೋಂ ಕಿ ಚೇತನ್ ಕೆ ಅಧೀನ ಹೋ ಪ್ರವೃತ್ತಿ ದೇಖಣೆ ವಿಷಯ ಆವೆ ಹೇ. ನೋಡ್ರಿ, ಲೋಕದಲ್ಲಿ ಅಚೇತನವಾಗಿರ್ತಕ್ಕಂಥ ರಥಾದಿಕೋಂಕೆ, ಈಗ ಜಡವಾಗಿರ್ತಕ್ಕಂಥ ಈ ಎಲ್ಲ ವಾಹನಗಳದವಲ್ಲ, ಈ ವಾಹನಗಳು ಚೇತನ್ಕೆ ಅಧೀನ ಹೋ, ಇವೆಲ್ಲ ಚೈತನ್ಯದ ಅಧೀನ. ಈಗ ಕಾರ್ ಗಾಡಿ ಅದ, ತಾನೇ ಓಡ್ತದೇನು? ಓಡಂಗಿಲ್ಲ. ಅದಕ್ಕೆ ಓಡಿಸೋ ಒಬ್ಬ ಡ್ರೈವರ್ ಬೇಕೋ ಬೇಡ? ಅದನ್ನ ಈಗ ಈಗ ವಿಮಾನಗಳು ಹಾರಾಡ್ತವೆ, ಒಬ್ಬ ವೈಮಾನಿಕ ಅದ್ರೊಳಗೆ ಅದಾನಂತೀವಿ ಇಲ್ಲ ಅಂತೀವಿ. ನಡ್ಸೋ ಒಬ್ಬ ಬೇಕಿಲ್ಲ, ಮತ್ತು ಚೈತನ್ಯ ಬೇಕಿಲ್ಲ. ಈಗ ಮತ್ತವು ಏನೋ ಬಂದವಲ್ಲ, ಹಿಂಗ ಮೊನ್ನೆ ಮೋದಿಯವರು ಇದು ಮಾಡಿದ್ರಲ್ಲ ಡ್ರೋನ್ಗಳು ಏನಂತ ಹೌದಿಲ್ಲ, ಅವಾದ್ರು ಮತ್ತೆ ಅದ್ರಾಗ ಯಾರ್ರಿ ಅವ್ ಮ್ಯಾಗ ಹಾರಾಡ್ತಾವಲ್ಲ, ಎಕಡೆ ಬೇಕು ಆ ಕಡೆ. ಇವ್ರು ಹೆಂಗ ಅದಕ್ಕೆ ಏನಂತ ಕೇಳಿದ್ರೆ ಅದಕ್ಕೆ ದಿಕ್ಕ ಕೊಡ್ತಾರ, ಹಂಗ ಹಾರ್ತಿರ್ತದ. ಹೌದಿಲ್ಲ, ಅದ್ ಮ್ಯಾಲ್ಕಂದ್ರೆ ಮ್ಯಾಲ್ಕ, ಮುಂದಂದ್ರೆ ಮುಂದೆ, ಹಿಂದಂದ್ರೆ ಹಿಂದೆ, ಬಲ್ಕಂದ್ರೆ ಬಲ್ಕ, ಎಡಕಂದ್ರೆ ಎಡಕ. ಇದು ಗೊತ್ತಲ್ಲೇ ಏನ್ ಮಾಡ್ತಾರ ಅಂತ ಕೇಳಿದ್ರೆ ಒಂದು ಚೈತನ್ಯ ಪುರುಷ ಬೇಕು ಬೇಡ? ಅದಕ್ಕೆ ಜಡವಾದದಲ್ಲಿ ಕ್ರಿಯೆ ಆಗ್ತದೇನೋ, ಚೇತನದ ಸತ್ತಾ ಪಡ್ಕೊಂಡು ಏನಾಗ್ತದ ಅಂತ ಕೇಳಿದ್ರೆ ಕ್ರಿಯೆ ಆಗ್ತದೆ. ಆದ್ರೆ ಸಾಂಖ್ಯರ ಅದಕ್ಕೆ ಜಡ ಅಂತಾರೆ. ಜಡ ಆದಲ್ಲಿ ಏನಂತ ಕೇಳಿದ್ರೆ ಅದು ಜಗತ್ತಕ್ಕೆ ಹೆಂಗ ಕಾರಣ ಆಗ್ತದ? ಒಬ್ಬ ಚೇತನ ಪುರುಷ ಬೇಕು ಬೇಡ? ಅದಕ್ಕೆ ಅದೇನು ಪ್ರವೃತ್ತಿ ದೇಖಣೆ ವಿಷಯ ಆವೆ. ಸ್ವತಂತ್ರ ಪ್ರವೃತ್ತಿ ಹೋತಿನೇ, ಅದು ಸ್ವತಂತ್ರವಾಗಿ ಜಡ ವಸ್ತು ಏನೂ ಮಾಡುವುದಿಲ್ಲ. ಯಾತೆ ತಾ ಪ್ರಧಾನಕ್ಕೂ ಅಚೇತನ ಮಾನಿಕೆ. ಆ ಪ್ರಧಾನಕ್ಕೆ ಅವ್ರು ಏನಂದ್ರೆ ಅಚೇತನ. ಅಚೇತನ ಅಂದ್ರೆ ಏನು? ಚೈತನ್ಯ ಅಲ್ಲದು ಅಂದ್ರೆ ಜಡ ಅಂತ ಒಪ್ಪಿ ಪುನಃ ಸ್ವತಂತ್ರ ಮಾರಣ. ಮತ್ತದು ಸ್ವತಂತ್ರ ಅದು ಯಾರು ಏನು ಅಂತ ಮಾಡಲಾರ್ದೆ ತಾನೇ ಎಲ್ಲ ಮಾಡ್ತದ. ಬಿ ಅತ್ಯಂತ ವಿರುದ್ಧ. ಹಿಂಗ ಅವ್ರು ಮಾತಾಡುವಂತ ಮಾತ ಅತಿ ವಿರುದ್ಧವಾಗಿರ್ತಕ್ಕಂಥ. ಅವರ ಲೋಕ ವಿಷಯ ಪರಿಣಾಮಿ ಕ್ಷೀರಾದಿ ಕುಪ್ಪು ಸಾವಯವತಾ ಕರಿಕೆ ಅನಿತ್ಯಪಣ ಹಿ ದೇಖಣೆ ವಿಷಯ ಆವೆ. ಇನ್ನು ಲೋಕದಲ್ಲಿ ಅಂತ ಕೇಳಿದ್ರೆ ಪರಿಣಾಮ ಹೊಂದತಕ್ಕಂಥ ಹಾಲು ಮೊದಲಾದ ಸಾವಯವ ಪದಾರ್ಥಗಳು ಇವು ಅನಿತ್ಯದವ ಅನ್ನೋದು ನಮ್ಗೆ ನೋಡಾರ್ದಾಗ ಬರ್ತದೆ. ಯಾತೇತ ಪ್ರಧಾನಕ್ಕೂ ಅದಕ್ಕೆ ಆ ಪ್ರಧಾನಕ್ಕೆ ಆ ಸಾಂಖ್ಯರು ಹೇಳಿದಂತ ಪ್ರಧಾನ ಪರಿಣಾಮಿ ಮಾನಿಕೆ, ಅದಕ್ಕೆ ಪರಿಣಾಮಿ ಅಂತ ಹೇಳ್ತಾರೆ. ಅದು ವಿಕಾರ ಹೊಂತದ ಅಂತ ಹೇಳ್ತಾರೆ. ಪುನಃ ನಿತ್ಯ ಮಾನ್ನ ಮತ್ತ ಅದಕ್ಕೆ ಏನಂತಾರೆ? ನಿತ್ಯ ಅಂತ. ನಿತ್ಯ ವಸ್ತು ಹೆಂಗ ವಿಕಾರ ಹೊಂತದ? ಹೊಂದಿದ್ರೆ ಅದ ಹೆಂಗ ನಿತ್ಯ ಇರ್ತದ? ಅದು ಅನಿತ್ಯನೇ ಆಗ್ತದೆ. ಆದ್ರೆ ಇವರು ಅದು ಪರಿಣಾಮಿ ಅಂತಾರೆ, ಮತ್ತದಕ್ಕೆ ನಿತ್ಯ ಅಂತ ಹೇಳ್ತಾರೆ. ಬಿ ಅತ್ಯಂತ ವಿರುದ್ಧ. ಹಿಂಗ ಅವ್ರು ಮಾತಾಡುವಂತ ಮಾತಾಗದ ಅತಿ ವಿರುದ್ಧ. ಯಾತೆ ಸೋ ಸಾಂಖ್ಯೋಂಕ ಮತ್ ಸಮೀಚೀನ ನೈ ಹೇ. ಆ ಸಾಂಖ್ಯರ ಮತವಾದ್ರೂ ಕೂಡ ಏನು ಕೇಳಿದ್ರೆ ಇದು ಯೋಗ್ಯ ಇಲ್ಲ. ಸಮೀಚೀನ ನೈ ಅಂದ್ರೇನು? ಯೋಗ್ಯ ಅಲ್ಲ ಅಂತ. ಈ ರೀತಿಯಾಗಿ ಈ ಅಜ್ಞಾನದ ವಿಷಯಕವಾಗಿ ನೈಯಾಯಿಕರು ಹೇಳಿದಂತ ಮಾತಾಗಲಿ ಸಾಂಖ್ಯರು ಹೇಳಿದಂತ ಮಾತಾಗಲಿ ಇವು ಎರಡೂ ಮಾತುಗಳೇನಂತ ಕೇಳಿದ್ರೆ ಯೋಗ್ಯ ಇಲ್ಲ. ಅವ್ರು ಹೇಳ್ತಕ್ಕಂಥದ್ದು ಇದು ಯೋಗ್ಯ ಇಲ್ಲ ಅಂತ ಹೇಳಿ ಉಳಿದ ವಿಷಯ ಮತ್ತೆ ಜೈ ಮಂಗ.